ಕುರುಕ್ಷೇತ್ರೇ ಸಮವೇತಾಯ ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಸಮಸ್ತಗುಣಂ ಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಯಾವುದಾಚೆ ಈಗ ವಿಭೂತಿಗಳನ್ನೆಲ್ಲ ಹೇಳಿ ಯಜ್ಜಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸ್ಯಾತ್ ಮಯಾಭೂತಂ ಚರಾಚರ. ಜಗತ್ತಿನಲ್ಲಿ ಸರ್ವಭೂತಾನಾಂ ಬೀಜಂ ತತ್ ಅಹಂ. ಯಾವುದೇ ಒಂದು ಕಾರಣಕ್ಕೆ ಬೀಜ ಏನು ಕಾರಣ ಇದೆಯೋ ಅದರ ಮೂಲ ಕಾರಣ ನಾನೇನು. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತತಹಮರ್ಜುನ ನ ತದಸ್ತಿ ವಿನಾ ಯತ್ಸ್ಯಾತ್ ಮಯಾಭೂತಂ ಚರಾಚರ. ಚರಾಚರ ಇಡೀ ಚರ ಮತ್ತು ಅಚರ, ಜಡ ಮತ್ತು ಚೇತನಗಳಿದರಲ್ಲಿ ಮಯ ಭೂತಂ ಯತ್ ನ, ನನ್ನ ಸನ್ನಿಧಾನ ಇಲ್ಲದೆ ಇರತಕ್ಕಂಥ ಒಂದು ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇವರೆಲ್ಲ ಕಡೆ ಇದ್ದಾನೆಂಬುದಕ್ಕೆ ವಿಶೇಷವಾದ ವಿವರಣೆ. ಮಯಾ ವಿನಾ ಯದ್ಭೂತಂ ಸ್ಯಾತ್ ತನ್ನಾಸ್ತಿ. ಯಾವುದೇ ಒಂದು ವಸ್ತು, ಭೂತ ಶಬ್ದಕ್ಕೆ ಚೇತನ ಅಂತನೂ ಅರ್ಥ, ಜಡ ಅಂತನೂ ಅರ್ಥ. ಯಾವುದೇ ಒಂದು ಜಡವಾಗಲಿ ಚೇತನವಾಗಲಿ ಅದು ನನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಅದೇ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ನಾಂತೋಷ್ಟಿ ವಿಶ್ವರೂಪ, ಅನಂತಗತೆ, ಅನಂತಭಾಗ, ಅನಂತಗ, ಅನಂತ ಇತ್ಯಾದಿ ಮೋಕ್ಷಧರ್ಮ. ಅನಂತಗ ಎಲ್ಲ ಅನಂತ, ಎಲ್ಲ ಕಡೆ ಇರುವವನು. ಅನಂತಗತೆ ಎಲ್ಲರಿಗೂ ಗತಿಯಾದವನು. ಅನಂತ ಭಾಗ, ಅನಂತ ವಸ್ತುವಿನ ಪ್ರತಿ ಭಾಗದಲ್ಲೂ ಇರತಕ್ಕಂಥವನು. ಈ ರೀತಿಯಾಗಿ ಮೋಕ್ಷಧರ್ಮ ಪರ್ವದಲ್ಲಿ ಹೇಳಿದೆ ಅಂತ ತಿಳಿಸಿದೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತು ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ಮಮ ದಿವ್ಯಾನಾಂ ವಿಭೂತೀನಾಂ ಅಂತಹ ನಾ ಅಸ್ತಿ. ಇದಕ್ಕೊಂದು ಕೊನೆ ಅನ್ನೋದಿಲ್ಲ. ಏಷತ್ತು ಉದ್ದೇಶತಃ ಪ್ರೋಕ್ತ. ಕೆಲವು ಉದ್ದೇಶ ಅಂದ್ರೇನು, ಕೆಲವು ಎಲ್ಲೆಲ್ಲಿ ಉಪಾಸನೆ ಮಾಡಲೇಬೇಕು ಅಂತಕ್ಕಂಥ ವಿಶೇಷಾಂಶ ಇದೆ. ಅದನ್ನು ಮಾತ್ರ ಇಟ್ಕೊಂಡು ಹೇಳಿರೋದೇ ಹೊರತು ಇದಕ್ಕೆ ಕೊನೆ ಅನ್ನೋದಿಲ್ಲ. ಅದಕ್ಕೇನೆ ಇದರಲ್ಲಿ ಏಕಾಸ್ಕಂದ ಭಾಗವತದಲ್ಲೂ ಕೂಡ ಇದೇ ವಿಷಯ ಬರುತ್ತೆ. ವಿಭೂತಿಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ಹೇಳದೇ ಇರೋ ಅನೇಕ ವಿಷಯಗಳು ಅಲ್ಲಿ ಬಂದಿದೆ. ಅಲ್ಲಿ ಹೇಳಿದ್ರೆ ಕೆಲವು ಇಲ್ಲಿ ಹೇಳಿಲ್ಲ, ಇಲ್ಲ ಕೆಲವು ಅಲ್ಲಿ ಹೇಳಿಲ್ಲ. ಇನ್ನೂ ಎಲ್ಲೋ ಮತ್ತೆ ಹುಡುಕ ಹಾಗೆ ಸಿಗ್ತಾನೆ ಹೋಗ್ತಾ ಇರುತ್ತೆ. ಆದ್ದರಿಂದ ವಿಭೂತಿಗಳಿಗೆ ಕೊನೆ ಇರೋದಿಲ್ಲ. ಅನಂತಮಪಿ ನಾಂತೋಸ್ತಿ ವಿಸ್ತರೋಮಯ ನ. ವಿಸ್ತಾರ ಅನ್ನೋದನ್ನು ವಿಭೂತೇರ್ ವಿಸ್ತರೋಮ, ಉದ್ದೇಶತಃ ಹಿಡಿದ ವಿಸ್ತಾರವೇ ಹೊರತು ಇದು ಪೂರ್ಣ ವಿಸ್ತಾರ ಅಲ್ಲ. ಒಟ್ಟು ಏನು ಜನರಲ್ ಆಗಿ ಏನು ತಿಳ್ಕೊಬೇಕಾಗಿದ್ದರೆ ತಿಳ್ಕೊಳ್ಳೋಕ್ಕಾಗಲ್ಲ ಅಂತೀವಿ, ತಿಳ್ಕೊಳ್ಬೇಕು ಅಂತೀರ. ಹೇಗೆ ಸಾಧ್ಯ ಅಂದರೆ ಒಂದು ಜನರಲ್ ರೂಲ್ ಇದೆ. ಏನದು? ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯತ್ ಯತ್ ವಿಭೂತಿಮತ್ ಸತ್ವಂ ಶ್ರೀಮತ್ ಊರ್ಜಿತಂ ಏವ ತತ್ ಏವ ಅವಗಚ್ಚ ತ್ವಂ ಮಮ ತೇಜೋಂಶ ಸಂಭವಂ. ಯತ್ ತತ್ ಯತ್ರ ಯತ್ರ ತತ್ರ ತತ್ರ, ಯಾವುದನ್ನು ನೀನು ಭೂತಿಮತ್ ವಿಭೂತಿಮತ್ ಸತ್ವಂ ಶ್ರೀಮತ್ ಊರ್ಜಿತಮೇವ, ಒಂದು ಶ್ರೇಷ್ಠವಾದ ವಸ್ತು, ಶೋಭೆಯನ್ನು ಹೊಂದಿರತಕ್ಕಂಥ ವಸ್ತು, ಅದು ಎಲ್ಲಿ ನಿನಗೆ ಕಾಣಿಸುತ್ತೋ ಅದು ನನ್ನ ಒಂದು ಸನ್ನಿಧಾನ ತಿಳ್ಕೊಂಬೇಡು ಅಂಥೇಳಿ. ದೇವರ ಸನ್ನಿಧಾನ ಇಲ್ಲದೆ ಹೋದರೆ ಯಾವುದಕ್ಕೂ ಏನು ಬರೋದಿಲ್ಲ, ಅದಕ್ಕೊಂದು ವಿಶೇಷತೆ ಬರೋದೇ ಇಲ್ಲ. ವಿಶೇಷತೆ ಕಂಡಲ್ಲೆಲ್ಲ ಅರ್ಥ ಮಾಡ್ಕೋಬೇಕು. ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ತೇಜೋಂಶ ಸಂಭವಂ ಅಂದರೆ ನನ್ನ ತೇಜಸ್ಸಿನ ಒಂದು ಭಾಗ ಹೊಂದಿದೆ ಅಂದರೆ ವಿಭೂತಿ ಅಂತ ಅರ್ಥ. ವಿಭೂತಿ ರೂಪವನ್ನು ಒಳಗೊಂಡಿದೆ ಅಂತ ಅರ್ಥ. ಹಿಂದಿನಕ ಇದು ಮುಗಿದಿಲ್ಲಲ್ಲ. ಇದಕ್ಕೆ 40ಕ್ಕಿದೆಯಾ? ಅದಕ್ಕೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಅಲ್ಲಿ ಏನೇನು ಹೇಳಬೇಕಾಗಿತ್ತು ಅದೆಲ್ಲ ಈಗ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಅದೇನು ಅಂದರೆ ಮೊದಲಿಗೆ ದ್ವಿವಿಧಂ ವೈಭವಂ ರೂಪಂ, ಅದೇನಾ?
ಅಲ್ಲ. ಅದೇ ಹೇಳಿದ್ರು, ಅದಕ್ಕೆ ಅದು ದೊಡ್ಡ ಕೊಟೇಶನ್ ಇರೋದು ಅದೇನೆ. ಯೇಷಾಂ ವಿಷ್ಣು ಸ್ವರೂಪಾಣಾಂ ಸನ್ನಿಧೇರನ್ಯ ವಸ್ತುಷು ವಿಶಿಷ್ಟತ್ವಂ ಸಜಾತೆ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿ. ವಿಭೂತಿ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ವಿಭೂತಿ ರೂಪ ಅಂತ ಹೇಳ್ತಾರಲ್ಲ, ಏನು ಹಾಗಂದರೆ ಅದಕ್ಕೆ ಅರ್ಥ ಯೇಷಾಂ ವಿಷ್ಣು ಸ್ವರೂಪಾಣಾಂ ಸನ್ನಿಧೇ ಅನ್ಯ ವಸ್ತುಷು ವಿಶಿಷ್ಟತ್ವಂ ಸಜಾತೆ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು. ಯಾವ ವಿಷ್ಣುವಿನ ರೂಪದ ಸನ್ನಿಧಿಯಿಂದಾಗಿ ಬೇರೆ ಬೇರೆ ವಸ್ತುಗಳಲ್ಲಿ ಒಂದು ವಿಶೇಷತೆಯ ಉಂಟಾಗುತ್ತೋ ಅದಕ್ಕೇನಂತ ವಿಭೂತಿ ರೂಪ ಅಂತ ಕರೀತಾರೆ. ವಿಭೂತಿ ರೂಪ. ಇವತ್ತು ಸಕ್ಕರೆ ಹಾಕಿದ್ರು ಏನು ಬಂತಲ್ಲೀಗ? ಶೀಟ್ ಶುರುವಾಯ್ತು. ಮೆಣಸಿನಕಾಯಿ ಹಾಕಿದ್ರು ಖಾರ ಶುರುವಾಯ್ತು. ಸೊ ದೇವರ ಸನ್ನಿಧಾನ ಬಂದಾಗ ಏನಾಗುತ್ತೆ, ಆ ಸ್ವೀಟು ಬದಲಾದ ಒಳಗೆ ತಮಗೆ ಕೊಡೋ ಶಕ್ತಿ ಇಲ್ಲ. ದೇವರ ಸನ್ನಿಧಾನ ಬಂದಷ್ಟೇ ಕೊಡೋಕ್ಕೆ ಶುರುವಾಯ್ತು. ಈ ಕರೆಂಟ್ ಇಲ್ದವ್ರು ಯಾವುದು ವರ್ಕ್ ಮಾಡೋದಿಲ್ಲಲ್ಲ. ಹಾಗೆ ಕಾಮನ್ ಅದು. ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಂದರೆ ಕರೆಂಟ್ ಆಗಬೇಕು. ದೇವರ ಸನ್ನಿಧಾನ ಇಲ್ಲದೆ ಹೋದರೆ ಯಾವುದೇ ಜಡ ಚೇತನ ಏನೂ ಕೂಡ ವಿಶೇಷತೆ ಹೊಂದಲಿಕ್ಕೆ, ಫಂಕ್ಷನ್ ಮಾಡಲಿಕ್ಕಾಗೋದಿಲ್ಲ. ಒಂದು ಪಾಯಿಂಟ್. ವಿಶೇಷತೆ ಹೊಂದಲಿಕ್ಕಾಗೋದಿಲ್ಲ ಇನ್ನೊಂದು. ಅದು ವಿಭೂತ್ಯಾಖ್ಯಾನಿ ತಾನಿತು. ಅವಕ್ಕೆ ವಿಭೂತಿ ಅಂತ ಕರೀತಾರೆ. ಬ್ರಹ್ಮನಾಮ ಬ್ರಹ್ಮಗತಃ ಸರ್ವತೈವತ ಸಂಚಯಾತ್ ಆಧಿಕ್ಯ ಹೇತುರ್ಭಗವಾನ್ ಸಾಮಸ್ಥ ಸಾಮನಾಮಕಃ. ಅಲ್ಲೇನು ಬಂತು? ದೇವಾನಾಮಸ್ಮಿ ವಾಸವ ಅಂತೇಳಿ. ಇಂದ್ರ ದೇವತೆ ನಾನು ಅಂತೇಳಿ. ಅದು ಸೆಕೆಂಡ್ ಸೆನ್ಸ್. ಫಸ್ಟ್ ಯಾವುದದು? ಬ್ರಹ್ಮನಾಮ. ಬ್ರಹ್ಮದೇವ ಜೀವೋತ್ತವರು. ಯಾರನ್ನು ಕೇಳಿದ್ರು ಇಂದ್ರಾದಿ ದೇವತೆಗಳೆಲ್ಲ ಶರಣ ಹೋಗೋದು ಯಾರನ್ನ? ಬ್ರಹ್ಮದೇವರನ್ನಾದ್ದರಿಂದ ಫಸ್ಟ್ ಬ್ರಹ್ಮದೇವರೇ. ಬ್ರಹ್ಮಗತ ಸರ್ವದೈವತ ಸಂಚಯಾತ್. ಎಲ್ಲ ದೇವತೆಗಳ ಗುಂಪಿಗಿಂತ ಹೆಚ್ಚಾಗಿ ಆಧಿಕ್ಯ ಹೇತು, ಆಧಿಕ್ಯಕ್ಕೆ ಕಾರಣವಾಗಿದೆ ಅವ್ರು ದೇವರಿರೋದ್ರಿಂದ. ಸಾಮಸ್ಥ ಸಾಮನಾಮಕಃ. ಸಾಮಯುಗದಲ್ಲಿ ಸಾಮರೂಪದಿಂದ ಇರೋದರಿಂದ ಅದಕ್ಕೆ ಮಹತ್ವ ಬಂದಿದೆ. ಆಧಿಕ್ಯ ಹೇತು ವೇದೇಭ್ಯ. ಆದ್ದರಿಂದಲೇ ಉಳಿದ ವೇದಗಳಿಗಿಂತ ಸಾಮವೇದ ಶ್ರೇಷ್ಠ ಆಯಿತು. ಮುಂದೆ ಮತ್ತೆ ಹೇಳ್ತಾರೆ ಋಗ್ವೇದ ಶ್ರೇಷ್ಠ ಅಂತ ಸಿದ್ಧವಾಗಿರೋ ಅಂಶ. ನೆಕ್ಸ್ಟ್ ಬೆಸ್ಟ್ ಇಲ್ಲಿ 4 ವಿಷಯ ಹೇಳ್ತಾರೆ. ಒಂದೇನು? ಸಾಕ್ಷಾತ್ ರೂಪಗಳು. ಪರಶುರಾಮ, ರಾಮ, ಕೃಷ್ಣ, ಕಪಿಲ, ವೇದವ್ಯಾಸರೆಲ್ಲ ಏನು ಸಾಕ್ಷಾತ್ ರೂಪಗಳು. ವಿಭೂತಿಯವರೇ ತಾನೇ. ಎರಡನೇ ಗುಂಪೇನು? ಸಜಾತಿಯ ಶ್ರೇಷ್ಠವನ್ನು ತಂದುಕೊಡ್ತಕ್ಕಂಥ ರೂಪಗಳು. ಯಾವುದು ಸಜಾತಿಯ? ಇಂದ್ರಿಯಗಳಲ್ಲಿ ಮನಸ್ಸು ನಾನು. ಮನಸ್ಸೇನಾಗಿದೆ? ಇಂದ್ರಿಯನೂ ಆಗಿದೆ, ಉಳಿದ ಇಂದ್ರಿಯ ಶ್ರೇಷ್ಠನೂ ಆಗಿದೆ. ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಗಂಗಾ ನದಿ ನದಿನೂ ಆಗಿದೆ, ಶ್ರೇಷ್ಠವೂ ಆಗಿದೆ. ಇವೆಲ್ಲ ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠ. ಸಜಾತಿಯ ಗುಂಪು. ಸಜಾತಿ ಅಂದ್ರೇನು? ಬೇರೆ ಸೇಮ್ ಕ್ಯಾಟಗರಿ. ಅದೇ ವಿದ್ಯಾರ್ಥಿಗಳಲ್ಲಿ ಶ್ರೇಷ್ಠ ಅಂತ ಹೇಳಿ ಫಸ್ಟ್ ರ್ಯಾಂಕ್ ಅಂತ ಮೇಷ್ಟ್ರಿಗೆ ಕೊಡೋದಿಲ್ಲ. ಯಾರಿಗೆ ಕೊಡ್ತಾರೆ? ಅವನಲ್ಲಿ ವಿಶೇಷವಾದ ಸಾಧನೆಯಾಗಿದೆ ಅಂತ ಅರ್ಥ. ಸಜಾತಿಯ ಅಂದ್ರೆ ಹಾಗೆ ಯಾವುದು ಸಿಮಿಲರ್ ಕ್ಯಾಟಗರಿ ಸೇರಿರುತ್ತೋ ಅದರಲ್ಲಿ ಶ್ರೇಷ್ಠತೆ ಬರೋದು ವಿಭೂತಿ ರೂಪದ ಒಂದು ಉಪಯೋಗ. ಇನ್ನೊಂದು ಯಾವುದು? ನಿನ್ನೆ ಬಂತದ್ದು ವಿಜಾತಿ. ಚಂದ್ರ ನಕ್ಷತ್ರಗಳಲ್ಲಿ ಚಂದ್ರ ನಾನು, ಅವನ ಜಲಚರಗಳಲ್ಲಿ ವರುಣ ನಾನು. ವರುಣ ಜಲಚರಣ ಅಲ್ಲ. ಅದೇ ರೀತಿಯಲ್ಲಿ ಯಜ್ಞಗಳಲ್ಲಿ ಜಪಯಜ್ಞ ನಾನು ಅಂತ ಹೇಳಿದ. ಇವೆಲ್ಲ ಏನೇನು ಅಂತ ಕೇಳಿದರೆ ಎರಡೆರಡು ಭಾಗ. ಅದರಲ್ಲಿ ನೋಡೋದಕ್ಕೆ ಅದು ಆಡಕ್ಕೆ ಕಾಣಿಸುತ್ತೆ, ಒಳಗೆ ನೋಡಿದ್ರೆ ವಿಶೇಷ. ಇದೆ ಒಂದು ವಿಜಾತಿಯ ಶ್ರೇಷ್ಠಪ್ರದ ರೂಪ. ಇಲ್ಲಿ ನೋಡಿದ್ರೆ ನಕ್ಷತ್ರ ನೋಡ್ತಾನೆ, ಅಷ್ಟು ನಕ್ಷತ್ರ ಚಂದ್ರ ಒಂದೇ ಕಾಣೋದು. ಗೊತ್ತಾಯ್ತಿಲ್ಲ ಯಾತಕ್ಕೆ ಅಂದರೆ ಅದು ಆ್ಯಕ್ಚುಲಿ ನಕ್ಷತ್ರ ಅಲ್ಲ. ಆದರೆ ನಕ್ಷತ್ರಗಳಲ್ಲಿ ಒಂದಾಗಿ ಕಂಡ್ರೆ ಆ ವಿಚಾರ ಬೇರೆ. ಅಷ್ಟು ನಕ್ಷತ್ರಗಳ ಮಧ್ಯೆ ನಕ್ಷತ್ರಗಳಿಗಿಂತ ಹೆಚ್ಚಾಗಿ ಕಾಣೋದು ಯಾರು? ವಿಜಾತಿಯ. ವಿಜಾತಿಯ ವಸ್ತುವಿಗೆ ಶ್ರೇಷ್ಠತ್ವ ಬಂದಾಗ ಸಜಾತಿಯ ವಸ್ತು ಶ್ರೇಷ್ಠತ್ವ. ನಕ್ಷತ್ರಗಳಲ್ಲಿ ಯಾವ ಶ್ರೇಷ್ಠ? ನಕ್ಷತ್ರ ಹೇಳಿಬಿಟ್ಟಿದ್ರೆ ಧ್ರುವ ನಕ್ಷತ್ರ ಐತಿ ಅಂತ ಹೇಳ್ಬೋದಾಗಿತ್ತು. ಆದರೆ ವಿಜಾತಿಯ ಶ್ರೇಷ್ಠ ಹೇಗೆ ಬರುತ್ತೆ? ಆ ಗುಂಪಿನಲ್ಲಿ ಎದ್ದು ಆಡಕ್ಕೆ ಕಾಣ್ತಾನೆ, ಭಾಳ ಶ್ರೇಷ್ಠವಾಗಿ ಕಾಣ್ತಾನೆ. ವಿಜಾತಿಯ ವಸ್ತುಗಳಿಗಿಂತ ಬಲ್ಲಿ ಸಜಾತಿಯ ವಸ್ತು ಅಲ್ಲ, ವಿಜಾತಿಯ ವಸ್ತು. ಸಜಾತಿಯ ವಸ್ತುಗಳಿಗಿಂತ ಹೆಚ್ಚಾಗಿ ಆ ಗುಂಪಿನಲ್ಲಿದ್ದು ಎದ್ದು ಕಾಣ್ತಾನೆ. ಅಥವಾ ವಿಜಾತಿಯ ಶ್ರೇಷ್ಠ ಕೊಡ್ತಕ್ಕಂಥ ರೂಪ. ಇನ್ನೂ ಕೆಲವು ಒಂದಾಯಿತು, ಎರಡಾಯಿತು, ಮೂರರಲ್ಲಿ ಇನ್ನೊಂದಿದೆ. ಸಜಾತಿಯ ಏಕದೇಶ ಶ್ರೇಷ್ಠಪ್ರದ ರೂಪ. ಹಾಗಂದ್ರೆ ಏನು? ನಮ್ಗೆ ಒಂದು ವಿಷಯ ಗೊತ್ತು, ಯಜ್ಞಗಳಲ್ಲಿ ಭಾರಿ ದೊಡ್ಡದು ಯಾವುದು ಅಂದರೆ ಏನು ಹೇಳಬೇಕು? ಜ್ಞಾನಯಜ್ಞನೇ ಶ್ರೇಷ್ಠ. ಇಲ್ಲಿ ಜಪಯಜ್ಞ ಅಂತ ಹೇಳಿದರು. ನೆಕ್ಸ್ಟ್ ಯಾವುದಂದ್ರೆ ಜಪಯಜ್ಞ. ವಿಪ್ರಸ್ಯ ಜಪೋಪದೇಶವು ಅಂತ ಹೇಳ್ತಾರೆ. ಪಾಠ ಪ್ರವಚನಗಳು ಇನ್ನೊಬ್ರು ಇರಬೇಕು, ಜಪ ಮಾಡಲಿಕ್ಕೆ ಇನ್ನೊಬ್ರು ಇರಬಾರ್ದು. ಇದ್ರ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದು ಇನ್ ಆಬ್ಸೆನ್ಸ್ ಯಾವ್ದು ಜಾಸ್ತಿ ಮಾಡ್ಬೋದು? ಕ್ಲಾಸ್ ಬಿಟ್ಟ ಲೈಬ್ರರಿಗೆ ಹೋಗು, ಆ ಥರ ಅಷ್ಟೇ ಹೊರತು ಲೈಬ್ರರಿಗೆ ಹೋಗೋದು ಸರಿದೆ, ಕ್ಲಾಸ್ ಬಿಟ್ಟು ಹೋಗೋದಲ್ಲ. ಸೊ ಪಾಠ ಪ್ರವಚನಕ್ಕೆ ಚಾನ್ಸ್ ಸಿಗೋದಾದರೆ ಜಪ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಗೊತ್ತಾ? ಜಪ ಹೆಚ್ಚು ಮಾಡ್ತಾರೆ ಕೆಲವರು, ತಪ್ಪಿಸೋದಕ್ಕೋಸ್ಕರ ಹೆಚ್ಚು ಮಾಡಿಬಿಡ್ತಾರೆ, ಹೋಗ್ಬಿಡುತ್ತೆ. ಹೆಚ್ಚು ಮಾಡೋ ಕಡಿಮೆ ಮಾಡಿ ಜಾಯಿನ್ ಆಗಿ. ಕೆಲವೆಲ್ಲ ಪ್ರೂವ್ ಆಗಿಬಿಟ್ಟಿದೆ, ಆಬ್ವಿಯಸ್ ಅಂತೀವಲ್ಲ ಹಾಗೆ. ಅದ್ರ ಬಗ್ಗೆ ಹೇಳಬೇಕಾದ ಕಾರಣ ಇಲ್ಲ. ನೆಕ್ಸ್ಟ್ ಬೆಸ್ಟ್ ಪ್ರಶ್ನೆ ಬಂದಾಗ
ನಿಜವಿಲ್ಲದೆ ಜಪ, ಅದಕ್ಕೆ ವಿಪ್ರಸ್ಯ ಜಪೋಪದೇಶ ಕರೆಕ್ಟಾಗಿ ಹೇಳಬೇಕಾದ್ರೆ ವನಪರ್ವದಲ್ಲಿ ನಿರ್ಣಯ ಮಾಡಬೇಕಾದ್ರೆ ಹೇಳ್ತಾರೆ. ಜಪ ಒಬ್ಬನೇ ಇದ್ದಾಗ, ಉಪದೇಶ ಇನ್ನೊಬ್ಬರು ಯೋಗ್ಯರು ಸಿಕ್ಕಾಗ ಇಷ್ಟ. ಇನ್ನೊಬ್ಬರು ಸಿಗಬೇಕು, ಯೋಗ್ಯ ಬೇರೆ ಆಗಿರ್ಬೇಕು ಅವನು, ಅದು ಶ್ರೇಷ್ಠವಾದ. ಇದಕ್ಕಿಂತ ಆ್ಯಕ್ಚುಲಿ ಅದೇ ಶ್ರೇಷ್ಠ. ಬಟ್ ಆಪರ್ಚುನಿಟಿ ಪೂರ್ತಿ ಸಿಗೋದು ಕಡಿಮೆ ಆದ್ದರಿಂದ ಇದಕ್ಕೆ ಹೇಳಿದೆ. ಅದೇ ರೀತಿಯೇ ಅರ್ಜುನ ಭೀಮ ಅಂತ ಎಲ್ಲರಿಗೂ ಗೊತ್ತೇ ಇದೆ. ದುರ್ಯೋಧನ ಉಟ್ಕೊಂಡ್ಬಿಟ್ಟಿದ್ದಾನೆ. ಪರ್ಯಾಪ್ತಂಪಿತ ಮೇತೇಶಾಂ ಬಲಂ ಭೀಮಾಭಿರಿಷ್ಠಿತ. ದುರ್ಯೋಧನ ಗೊತ್ತಿರೋ ವಿಚಾರ ಆದ್ದರಿಂದ ಅದು ಹೇಳಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಬೆಸ್ಟ್ ಯಾರು ಅಂತ ಕೇಳಿದರೆ, ರಾಜನಾಗಿ ಧರ್ಮರಾಜ ಬರ್ಬೋದಾಗಿತ್ತು, ಬರಲಿಲ್ಲ. ಅಣ್ಣನಾಗಿ ಬರ್ಬೋದು, ಆಗಲೂ ಬರಲಿಲ್ಲ. ಅರ್ಜುನ ಬಂದ. ಇದು ವಿಶೇಷತೆ. ಇದು ಸಜಾತಿಯ ಸಜಾತಿಯದಲ್ಲಿ ನೆಕ್ಸ್ಟ್ ಬೆಸ್ಟ್ ಯಾರು ಅಂತ ಕೇಳಿದಾಗ ಪ್ರಶ್ನೆ ಬಂತು. ನೋಡಿ, ಋಗ್ವೇದ ಆದಮೇಲೆ ಯಜುರ್ವೇದ ಹೇಳ್ಬೋದಾಗಿತ್ತು, ಸಾಮವೇದ ಹೇಳಿದ್ರು. ಭೀಮಸೇನ ಆದಮೇಲೆ ಧರ್ಮರಾಜ ಹೇಳ್ಬೋದಾಗಿತ್ತು, ಅರ್ಜುನ ಹೇಳಿದ್ರು. ಇವೆಲ್ಲ ಏಕದೇಶ ಶ್ರೇಷ್ಠ ಪದ ರೂಪಗಳು. ಸಾಮವೇದ ಹಾಗೆ ಋಗ್ವೇದ ಆದಮೇಲೆ ಅವರು ಯಜುರ್ವೇದ ಅಂತ ಹೇಳ್ಬೋದಾಗಿ ಹೇಳಿಲ್ಲ, ಸಾಮವೇದ ಅಂತ ಹೇಳಿ. ಇದು ವಿಶೇಷ ಅಂಶ. ಹಾಂ, ಮನಸ್ಸು ಹೌದು. ಮನಸ್ಸು ನಾನೇ ಅಂದರೆ ಮನಸ್ಸಿನಲ್ಲಿ, ಇಂದ್ರಿಯಗಳಲ್ಲಿ ಮನಸ್ಸಿದೆ. ಅರೆ ಆ ಹೆಸರಿನಿಂದ ಒಡಗಿದ್ದಾನೆ ಅಂತ. ವಿಭೂತಿ ರೂಪಗಳಲ್ಲಿ ಕೃಷ್ಣ ರಾಮಾದಿಗಳೆಲ್ಲ ಸಾಕ್ಷಾತ್ ರೂಪಗಳೇ. ವಿಭೂತಿ ರೂಪನೂ ಅದೇ, ಸಾಕ್ಷಾತ್ ರೂಪನೂ ಅದೇ. ಇಲ್ಲಿ ಹಾಗಲ್ಲ, ಬೇರೆ ಒಂದು ವಸ್ತುಗಳು ಶ್ರೇಷ್ಠತೆ ತಂದು ಕೊಡ್ತಾನೆ. ಅದಕ್ಕೇನಾಯ್ತು ಈಗ, ಅಲ್ಲಿ ಭಾರ್ಗವ ಅಂದ ತಕ್ಷಣ ಪರಶುರಾಮ ದೇವರೇ, ರಾಘವ ಅಂದ ತಕ್ಷಣ ರಾಮದೇವರೇ, ಯಾದವ ಅಂದ ತಕ್ಷಣ ಕೃಷ್ಣನೇ, ಇನ್ನೊಬ್ರು ಬರೋದೇ ಇಲ್ಲ. ಆದ್ದರಿಂದ ಯಾಕೆ ಬಂತು ಕನ್ಫ್ಯೂಷನ್ ಅಂದರೆ, ವಂಶದಲ್ಲಿ ಹುಟ್ಟಿದ್ದಕ್ಕೋಸ್ಕರ ಕಡಿಮೆ ಆಗಿಬಿಟ್ಟು ಅಂದರೆ ಆಗಲಿಲ್ಲ ಅಂತ ಹೇಳಬೇಕಾಗಿ, ದೇವರ ಮೂಲ ರೂಪಗಳಿಗೂ ಇವರು ವ್ಯತ್ಯಾಸ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅದನ್ನೇ ಹೇಳಿಬಿಟ್ರು. ಕಪಿಲ ಇವೆಲ್ಲ ಆ ಗುಂಪಿನಲ್ಲಿ ಬಂತು. ಇದು ಸರ್ವ ಸಜಾತಿಯ ಶ್ರೇಷ್ಠಕ್ಕೆ ಗಂಗಾ ನದಿ ನದಿಗಳಲ್ಲಿ ಶ್ರೇಷ್ಠ, ಹಿಮಾಲಯ ಪರ್ವತಗಳಲ್ಲಿ ಶ್ರೇಷ್ಠ. ಈ ರೀತಿ ಹೇಳಿದಾಗ ಸುಲಭ ಆಗಬೇಕು. ಸಜಾತಿಯ ಶ್ರೇಷ್ಠ ಪ್ರದಂಗ. ಆಮೇಲೆ ಕವಿಗಳಲ್ಲಿ ಶುಕ್ರಾಚಾರ್ಯರು, ಪುರೋಹಿತರಲ್ಲಿ ಪುರೋಹಿಸ್ಪತಿಗಳು, ಆಮೇಲೆ ಅಶ್ವಗಳಲ್ಲಿ ಇದು, ಆನೆ ಹಸುಗಳಲ್ಲಿ ಕಾಮಧೇನು. ಇವೆಲ್ಲ ಕಾಮಧೇನು ಹಸುನೋದು ಕಾಮಧೇನು. ಹೆಚ್ಚಿರೋದು ಸಜಾತಿಯ ವಸ್ತುಗಳಲ್ಲಿ ಶ್ರೇಷ್ಠ ಯಾವುದೋದು ಹೆಚ್ಚಿದೆ. ಅದಕ್ಕಿಂತ ನೆಕ್ಸ್ಟ್ ಇರೋದು ವಿಜಾತಿಯ ವಸ್ತುಗಳಲ್ಲಿ ಯಾಕೆ ಶ್ರೇಷ್ಠ ಆಯಿತು ಅಂತ. ಮೂರನೇದು ಸಜಾತಿಯ ಏಕದೇಶ, ಅದಾಯಿತು. ಮುಖ್ಯವಾಗಿ ಸಾಕ್ಷಾತ್ ರೂಪ, ಅದು ಆಬ್ವಿಯಸ್. ವಿಭೂತಿ ರೂಪನೂ ಆಗಿ ಅದು ಆಗಿರೋದು ವಿಶೇಷ ಹೇಳೋದೇನೆ. ಅದು ವಿಭೂತಿ ಇರೋದೇ ಸಾಕ್ಷಾತ್, ಅವತಾರಣಾದೇ ಮೂಲ ರೂಪಗಳು ಅಂತೀವಲ್ಲ ಹಾಗೆ, ಅದು ವಿಶೇಷ. ದೇವರ ಆ ರೀತಿ ಯಾಕೆ ಇಡ್ತಾನೆ ಅಂದರೆ, ಒಂದು ಅವಸರ ಮೋಹನೂ ಆಗಬೇಕು, ಗೊತ್ತಾಯ್ತಾ. ಮತ್ತು ಇಲ್ಲಿ ಸೇರ್ಕೊಬಿಟ್ಲದ ಅಂತೇಳಿ ಮಂಗಲಾಷ್ಟಕ್ಕೆ ಹೇಳ್ಬೇಕಾದ್ರೆ ಏನಾಗಿದೆ, ಇಲ್ಲಿ ಮಂಧಾತ ರಹಶೋ ರಾಮೋ ಅಂತ ರಾಮದೇವ್ರ ಹೆಸರು ಸೇರ್ಕೊಬಿಟ್ಟಿತ್ತು, ಮೂಲೆಯಲ್ಲಿ ಅದು ಸೇರ್ಕೊಬಿಟ್ಟಿತ್ತು. ಅದು ತಿಳ್ಕೊಳ್ಳಿ, ಗೊತ್ತಾಯ್ತಾ. ಮುಖ್ಯವಾಗಿ ರಾಮ ಅಂದರೆ ರಾಮನೇನೆ. ಆ ರೀತಿ ಹೇಳಿದಾಗ ಅದು ಉಳಿದವ್ರಿಗೆ ಕನ್ಫ್ಯೂಷನ್ ಆದರೆ ಆಗಲಿ. ಶಾಸ್ತ್ರ ಗೊತ್ತಿದ್ದವ್ರಿಗೆ ಆಗೋದಿಲ್ಲ, ಶಾಸ್ತ್ರ ಗೊತ್ತಿದ್ದವರು ಓದಬೇಕು. ಅಹಿಂಸಾ ಇದೆಲ್ಲ ತಿಳಿದಿದ್ರಿಂದ ಸರಿ ಹೋಯ್ತು. ವಿಭೂತಿ ರೂಪದಲ್ಲಿ ತನ್ನ ಹೆಸರು ಬರ ಮಾಡ್ಕೊಂಡಿದ್ದ ಕಾರಣ ಕನ್ಫ್ಯೂಷನ್ ಒಂದು. ಇನ್ನೊಂದು ಅರ್ಥದಲ್ಲಿ ಎಲ್ಲದರಲ್ಲೂ ಮುಖ್ಯವಾಗಿ ತಾನೇ ಇರೋದನ್ನು ತೋರಿಸೋದಕ್ಕೋಸ್ಕರ ಡಿಸ್ಟೆನ್ಸ್ ಕೊಟ್ಟಾಗ ಆಯ್ತು ಕೆಲವು ಅಷ್ಟೇ. ಇಷ್ಟನ್ನು ಯಾರೂ ಅನಲೈಸ್ ಮಾಡಲಿಲ್ಲ ಫಸ್ಟ್ ಟೈಮ್. ಹಾಗಿದ್ದರೆ ಗೊಂದಲ, ವಿಭೂತಿ ರೂಪ ಹೇಳಕ್ಕೆ ಹೋಗಿ ಗೊಂದಲ ಕ್ರಿಯೇಟ್ ಮಾಡಿದಾಗಾಯ್ತು. ಸುಮ್ಮನೆ ಎಲ್ಲ ಕಡೆ ಆಗಿದ್ರೆ ಸುಲಭ ಆಗ್ತಿತ್ತು. ಕೆಲವು ಹೇಳಿದ್ರಿಂದ ಕನ್ಫ್ಯೂಷನ್ ಶುರುವಾಯಿತು. ಜನ ಗುಂಪಿ ಕೆಲವು ಏನಾಯಿತು ನೋಡಿದರೆ, ಆ ಭೀಮಸೇನ ಹೇಳಲೇ ಇಲ್ಲ ಅದರಿಂದ ನೀವು ಎಷ್ಟೇ ನೀವು ಹೇಳಿದ್ರು ಕೂಡ ಭೀಮಸೇನ ಅಲ್ಲ, ಕೃಷ್ಣನೇ ಹೇಳಿಲ್ಲ, ಈ ರೀತಿ ಶುರು ಮಾಡ್ತಾ ಇದು. ಅದಕ್ಕೆ ಹೇಳಿದ್ರೆ ಹೇಳ್ಕೊಂಡು ಅವ್ರ ಗಂಟೆನೂ ಹೋಗ್ತದೆ. ಅದರಲ್ಲೂ ಸಾರಸ್ಯನೂ ಇದೆ. ಧನಂಜಯ ಅಂತ ಹೇಳಿದರೆ ಮುಖ್ಯವಾದ ಅರ್ಥ ಯಾರು ಗೊತ್ತಾ, ಭೀಮ ಅಂತಲೇ ಅರ್ಥ. ಯಾಕೆ ಅಂದರೆ ವಾಯುಗಳಿರೋದು ಎಷ್ಟು, 5 ಪಂಚಪ್ರಾಣ ದಶಪ್ರಾಣ ಅಂತಿದೆ. ಅದರಲ್ಲಿ ನಾಗ ಕೃಕಲ ಬಂದಾಗ ಕೂರ್ಮ ಧನಂಜಯ ಇದ್ದ. ಧನಂಜಯ ವಾಯುದೇವರ ಹೆಸರು, ಅದು ಉಳಿದವರಿಗೆ ಗೊತ್ತಾಗೋದಿಲ್ಲ. ಧನಂಜಯ ಅಂತ ಹೇಳಿದರೆ ಈ ಧನಂಜಯ, ವಾಯು ಧನಂಜಯ ಬೇರೆ ಇದ್ದಾರೆ, ಅದು ಗೊತ್ತಾಗಲಿಲ್ಲ. ಇನ್ನೊಂದು ಅರ್ಥ ಧನಂಜಯ ಅಂದರೆ ಏನು, ಧನ ಅಂದರೆ ಋಗ್ಭಾಷದ ಬರುತ್ತೆ, ಕೊನೆಯ ಶ್ಲೋಕ ಅದನ್ನೇ, ಕೊನೆಯ ಮಾತು. ಈ ಧನ ಅಂದರೆ ನಮಗೆಲ್ಲ ಧನ ಅಂದರೆ ಈ ಧನ, ಕ್ಷತ್ರಿಯರ ಧನ ಅಂದರೆ ಯುದ್ಧ. ಇಡೀ ಯುದ್ಧ ಗೆದ್ದಿದ್ದ್ಯಾರು, ದುರ್ಯೋಧನ ಒಪ್ಕೊಂಡಿದ್ದು. ಪರ್ಯಾಪ್ತಂಪಿತ ಮೇತೇಶಾಂ ಬಲಂ ಭೀಮ. ಆರರ್ಥದಲ್ಲಿ ಧನಂಜಯ ಯಾರು ಅಂದರೆ ಭೀಮಸೇನೇ. ಅದು ಒಳಗೆ ನಿರುಕ್ತಿ ಮಾಡಿಕೊಂಡಾಗ ಅರ್ಥ ಬಂದುಬಿಟ್ಟು ನಿರ್ವಚನ ಮಾಡಿಕೊಂಡಾಗ ಹೇಳಿದ್ದೇನು ಇದೇ ಅರ್ಥ, ಈ ಧನಂಜಯ ಮುಖ್ಯವಾಗಿ. ಆ ಸೆಕೆಂಡಲ್ಲಿ ಅದು ನೆಕ್ಸ್ಟ್ ಬರುತ್ತೆ. ಅದು ತಗೊಂಡಾಗ ಸಜಾತ್ ಎರಡೂ ಇದೆ. ಯಾಕಂದರೆ ಎರಡೂ ಇದೆ. ಮುಖ್ಯವಾಗಿ ತಗೊಂಡ ಬರೀ ಬೆಸ್ಟ್ ತೊಗೊಂಡ್ಬಿಟ್ರೆ ಪಾಂಡವರಲ್ಲಿ ಭೀಮಸೇನೇ. ನೆಕ್ಸ್ಟ್ ಬೆಸ್ಟ್ ಪ್ರಶ್ನೆ ಬಂದರೆ ಅರ್ಜುನ, ಆಗ ಸಮಸ್ಯೆ ಬರಲಿಲ್ಲ. ಎರಡರ್ಥನೂ ಬರಹ ಪದ ಉಪಯೋಗಿಸೋದ್ರಿಂದ ಎರಡೂ ಕರೆ. ಆ ಕ್ರಮ ತಿಳ್ಕೊಂಡು ಯಾವ ಸಮಸ್ಯೆನೂ ಬರೋದೇ ಇಲ್ಲ. ಅದೆಲ್ಲ ಒಬ್ಬರು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಕೆಲವು ಪ್ರಶ್ನೆ ಮಾಡೋರು ಮಾಡಿದ್ದಾರೆ ಆ ರೀತಿ. ಮುಂದೆ ನೋಡಿ, ಈಗ ದ್ವಿವಿಧಂ ವೈಭವಂ ರೂಪಂ ಅದಾದ ಮೇಲೆ
ಬ್ರಹ್ಮನಾಮ ಆಯಿತು. ಉತ್ಕರ್ಷ ಹೇತು ವೃಕ್ಷೇಭ್ಯೋ ಯಯೇವ ಅಶ್ವತ್ಥ ನಾಮಕಃ. ಅಷ್ಟು ವೃಕ್ಷಗಳಿದ್ದರೂ ಕೂಡ ಪ್ರದಕ್ಷಿಣೆ ನಮಸ್ಕಾರ ಮಾಡೋದಲ್ಲಿ ಯಾವ ವೃಕ್ಷಕ್ಕೆ? ಅಶ್ವತ್ಥ ವೃಕ್ಷಕ್ಕೆ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ ಭಗವಂತ. ಅದಿಟ್ಟಿರೋದ್ರಿಂದ ವಿಶೇಷತೆ ಅದಕ್ಕಿರೋದಕ್ಕೋಸ್ಕರ ಅಶ್ವತ್ಥ ಪ್ರದಕ್ಷಿಣೆ ಅವೆಲ್ಲ ಶುರುವಾಗಿ. ಇತ್ಯಾದಿ ವಿಭೂತಿ ತತ್ವೇ, ವಿಭೂತಿ ತತ್ವ ಅಂತ ಒಂದು ಗ್ರಂಥ, ಈ ಮುಕ್ತಿ ತತ್ವ, ವಿಭೂತಿ ತತ್ವ, ಇಂಥ ಅನೇಕ ತತ್ವ ಗ್ರಂಥಗಳ ಹೆಸರಿದೆ. ಅದರಲ್ಲಿ ಬಂದಿದೆ. ಗುರುತತ್ವ ಅಂತ ಇನ್ನೊಂದಿದೆ. ಏನು ಕಪಿಲ ಸಾಕ್ಷಾತ್ ರೂಪ. ಕೇಶು ಕೇಶು ಚ ಭಾವೇಶು ಇತ್ಯುಕ್ತತ್ವಾಚ್ಚ ಬ್ರಹ್ಮಾದಿ ಜೀವೇಭ್ಯೋ ಅನ್ಯದೇವ ವಿಭೂತಿ ರೂಪಂ. ನೋಡೋರಿಗೆ ಅನುಸರಿಸುತ್ತೆ. ಬರೀ ವಿಭೂತಿ ರೂಪ ಅಂತ ತಿಳ್ಕೊಂಡಾಗ ಒಂದು ವಸ್ತು ದೇವರು ಒಂದು ಸಾಮಾನ್ಯವಾಗಿ ಅನಿಸುತ್ತೆ. ಆದರೆ ಅದರಲ್ಲಿ ಎರಡು ವೆರೈಟಿ ಇದೆ. ದ್ವಿವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತಂ. ವೈಭವ ರೂಪ ಅಂದ್ರೆ ಒಂದೇ, ವಿಭೂತಿ ರೂಪ ಅಂದ್ರೆ ಒಂದೇ. ವಿಭೂತಿ ರೂಪ ಎರಡು ವಿಧ ಇದೆ. ಪ್ರತ್ಯಕ್ಷ ಅಂದರೆ ಸಾಕ್ಷಾತ್ ರೂಪ, ತಿರೋಹಿತ ಅಂದ್ರೇನು? ಅದರಲ್ಲಿ ಶ್ರೇಷ್ಠ, ಅದರಲ್ಲಿ ಇಟ್ಟಿರೋ ರೂಪ. ಸಾಕ್ಷಾತ್ತಾಗಿ ಬಂದಿರೋದೊಂದು, ಇದಾಗಿ ಬಂದಿರೋದು. ಅದು ಎರಡನ್ನು ಗಮನಿಸಿ ಹೋದ್ರೆ ಆಗುತ್ತೆ. ಯಾವ್ಯಾವುದದು ಅಂದರೆ ಕಪಿಲ, ವ್ಯಾಸ, ಕೃಷ್ಣಾದ್ಯಂ ಪ್ರತ್ಯಕ್ಷಂ ವೈಭವಂ ಸತಂ. ಕಪಿಲ, ವ್ಯಾಸ, ಕೃಷ್ಣ, ರಾಮ ಇವೆಲ್ಲ ಏನಿವು? ಸಾಕ್ಷಾತ್ ರೂಪಗಳು. ವಿಭೂತಿ ಎರಡೂ ಆಗಿಬಿಟ್ಟಿದೆ. ಭಿನ್ನಂ ಉಳಿದ ಹಾಗಲ್ಲ. ಬ್ರಹ್ಮಾದಿ ಜೀವೇಭ್ಯೋ ಜಡೇಭ್ಯ ಚಾಪಿ ತದ್ಗತಂ. ಈ ರೂಪಗಳು ಏನು ಅಂದರೆ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಭಿನ್ನ, ಜಡಗಳಿಗಿಂತಲೂ ಭಿನ್ನ ಅಂಥ ರೂಪಗಳಿವೆ. ಸ್ವಜಾತಿ ಆಧಿಕ್ಯ ಪದಂ ತೇಷಾಂ ತತ್ ತಿರೋಹಿತ ವೈಭವಂ. ಎಲ್ಲಿ ಸಜಾತೀಯದಲ್ಲಿ ಮಾತ್ರ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ, ಇವೆಲ್ಲ ಏನಿವು? ಪ್ರಹ್ಲಾದನಿಗೆ ಅಂತ ಹಿರಿಮೆ ಬರಲಿಕ್ಕೆ ಕಾರಣ ವಿಭೂತಿ ರೂಪ ಇದ್ದಿದ್ದರಿಂದ ಬಂತು. ಈ ವಿಶೇಷತೆ ಬಂದಾಗ ಸಮಸ್ಯೆ ಪರಿಹಾರ ಆಯಿತು. ಯಾವ್ದ? ನ ಸ್ಥಾನತ್ತು ಇದಕ್ಕೆ ಸಂಬಂಧನೇ ಇಲ್ಲ. ಯಾಕೆಂದರೆ ಪರಮಾತ್ಮನಿಗೆ ಯಾವ ಗುಂಪಲ್ಲಿದ್ದು ಏನಾಗಲ್ಲ, ಜನರಲ್ ರೂಲೇ ಅದು. ಅದು ಈ ವಿಭೂತಿ ರೂಪದಲ್ಲಿ ವಿಶೇಷತೆ ಕೊಟ್ಟುಬಿಟ್ಟು ಇಲ್ಲಿ ವ್ಯಾಸ ಬಂದಿದ್ದರಿಂದ ಜನ ಏನು ತಿಳ್ಕೊಂಡ್ಬಿಡ್ಬಾರ್ದು. ಹಾಗಿದ್ರೆ ವ್ಯಾಸರು ಶ್ರೇಷ್ಠ ಅಲ್ಲ. ಯಾಕೆಂದ್ರೆ ವಿಭೂತಿ ರೂಪದಲ್ಲಿ ಬಂದುಬಿಟ್ರಲ್ಲ. ರಾಮನೂ ಶ್ರೇಷ್ಠನಲ್ಲ, ಕೃಷ್ಣನೂ ಶ್ರೇಷ್ಠನಲ್ಲ, ಕಪಿಲನೂ ಶ್ರೇಷ್ಠ. ಕೆಲವು ಗೊಂದಲ ಮಾಡ್ಕೊಂಡವ್ರು ಇದ್ದಾರೆ. ಕಪಿಲ ಸಾಕ್ಷಾತ್ ರೂಪ ನಂಬರ್ ಇದ್ದಾರೆ, ಮತ್ತು ವೇದವ್ಯಾಸ ಸಾಕ್ಷಾತ್ ರೂಪ ಕಷ್ಟದ ವಿಷಯ ಅಂತ ಹೇಳೋರು ಇದ್ದಾರೆ. ಅವ್ರಿಗೆ ಏನಾಯ್ತು ನೋಡೋದಕ್ಕೆ ನಾವು ಹೇಳಿದ್ದೆ ಕರೆಕ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು. ಮೂಲತಃ ಆಗಿದೆ ಆತ್ಮ. ಇವತ್ತು ಕೆಲವು ಸರ್ತಿ ನಮ್ಮಲ್ಲೇ ಸಿಂಪಲ್ ನೋಡಿ, ಈಗ ಮಿನಿಸ್ಟ್ರಿ ಹಂಚಿಬಿಡ್ತಾರೆ. ಎಷ್ಟೋ ಜನ ಆ ಮಿನಿಸ್ಟರ್ ಆಗೋದ್ರು, ಕೆಲವರು ತಾವೇ ಇಟ್ಕೊಂಡ್ಬಿಡ್ತಾರೆ. ಚೀಫ್ ಮಿನಿಸ್ಟರ್ ಹೆಸರು ಹೇಳಿದ್ರು ಅವ್ರಿಗೆ ಹೇಳಬೇಕು, ಆ ಡಿಪಾರ್ಟ್ಮೆಂಟ್ ಅದನ್ನೇ ಹೇಳಬೇಕು. ಇದರಿಂದ ಬಂದಿರೋ ಅಭ್ಯಾಸ ಇದೆ. ಗೊತ್ತಾ? ಸಾಕ್ಷಾತ್ ಅದು ತಾನೇ ಇಟ್ಕೊಂಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ತಾನೇ ಇಟ್ಕೊಂಡಿದ್ದಾರೆ, ಪೋರ್ಟ್ಫೋಲಿಯೋ ತಾನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಕೂಡ ಎರಡೂ ಹೇಳಬೇಕೀಗ. ಈಗ ಮುಖ್ಯಮಂತ್ರಿ ಯಾರು ಅಂದರೆ ತಾನೇ, ಪೋರ್ಟ್ಫೋಲಿಯೋ ಆದರೆ ತಾನೇನೆ. ಆದರೆ ಹಿಂದೆಲ್ಲ ಎಲ್ಲರೂ ಕೊಟ್ಬಿಡ್ತಿದ್ರು ಸಾಮಾನ್ಯ. ಈಗ ಇಟ್ಕೊಳ್ಳೋದೇ ಜಾಸ್ತಿ ಆಗಿಬಿಡುತ್ತೆ. ಗೊತ್ತಾಯ್ತಾ? ಯಾವಲೋ ಕೊಡ್ಬೇಕು ಅಂತ ಹೇಳ್ತಾರೆ, ತಮ್ಮ ಹತ್ರ ಇಟ್ಕೊಂಡ್ಬಿಡೋದಾಗ ನಡೀತಾ ಇರುತ್ತೆ. ದೇವರು ತೋರಿಸ್ತಾನೆ ಕೆಲವನ್ನ ತಾನೇ ಇಟ್ಕೊಂಡು ಅದು ಪ್ರಾಸೆಸ್. ಯಾಕಂದ್ರೆ ಜ್ಞಾನ ಕಾರ್ಯ ಮಾಡಬೇಕಾದ್ರೆ ತಾನೇ ಮಾಡಬೇಕು ಅಂದರೆ ವ್ಯಾಸರು ತಾನೇ ಇಟ್ಕೊಂಡ್ಬಿಟ್ಟು. ಆಮೇಲೆ ದುಷ್ಟಕ್ಷತ್ರಿಯ ನಾಶ ಮಾಡಬೇಕಾದ್ರೆ ತಾನೇ ಬರೋ ಭೂಭಾರೋತ್ತಾರಣ ಕೃಷ್ಣ ರೂಪ ತಾನೇ ಹೇಳಿದ. ಬ್ರಾಹ್ಮಣ ರೂಪದ ಎಂಥ ಕೆಲಸ ಮಾಡೋದ ಅಂತ ಹೇಳಿದ್ರು. ಕ್ಷತ್ರಿಯರೆಲ್ಲ ದಾರಿ ತಪ್ಪಿದಾಗ ಬ್ರಾಹ್ಮಣರದ್ದು ಅವತಾರ ಮಾಡಿಬಿಟ್ಟು ಅದು ತಾನು ತೋರಿಸಿದೆ. ಇವು ಹೊಸ ಇದೆ, ನೋಡೋದಕ್ಕೆ ಕೂಡ ಬಂದರೆ ಒಂದು ಹೊಸ ಕೇಸ್ ಇದೆ. ಕಪಿಲ ರೂಪದಿಂದ ಸಾಂಖ್ಯ ತತ್ವ ಹೇಳಬೇಕಾಯ್ತು. ಅದು ಇವು 5 ಮಾತ್ರ ಬಂದಿರೋದು. ಇವರು ಯಾತಕ್ಕೆ ಅಂದರೆ ನೋಡೋದಕ್ಕೆ ಆ ರೂಪಗಳಿಗೆ ಆಗಬಾರದು ಅಂತ ಜನ ಅಂದ್ಕೊಂಡಿರ್ಬೇಕು. ಅದು ಉಳಿದೋರಿಗೆ ಮಾಡ್ಲಿಕ್ಕಾಗೋದಿಲ್ಲ, ಅದಕ್ಕೆ ತಾನೇ ಬಂದ ಅಂತ ಹೇಳಿ. ಮಹಾಭಾರತ ಬರಲಿಕ್ಕೆ ಯಾರಿಗೆ ಸಾಧ್ಯ ಇತ್ತು? ಅದಕ್ಕೆ ತಾನೇ ಸಾಧ್ಯ ಆಯಿತು. ವಿಭೂತಿ ಕೆಲವನ್ನ ಕಳಿಸ್ಬಿಟ್ರಾಗ್ತದೆ. ಕಲಿಯುಗದಲ್ಲಿ ಸಾಮಾನ್ಯ ತಾನು ಬರೋದಲ್ಲಿ ಯಾರನ್ನು ಕಳಿಸ್ತಾನೆ? ವಿಭೂತಿ ರೂಪವನ್ನು ಕಳಿಸ್ತಾನೆ. ವಾಯುದೇವರು ಭಾಳ ದೊಡ್ಡ ವಿಭೂತಿ ರೂಪ ಆದ್ದರಿಂದ ಅವ್ರನ್ನ ಕಳಿಸ್ಕೊಟ್ಟಿದ್ದ. ಆ ಸೂತ್ರ ಅಲ್ಲ ಅಲ್ಲ ಅಲ್ಲ. ಪರಮಾತ್ಮ ಸ್ಥಾನತಃ ಇವತ್ತು ನಮಗಿದೆ ಹೋಮ್ ಪಿಚ್, ಫಾರಿನ್ ಪಿಚ್ ಅಂತ ಹೆಸರಿಲ್ಲ. ಒಂದು ಹೇಳ್ತಾರೆ ಒಂದು ಮಾತು, ಸ್ವಸ್ಥಾನ ಅಂತ ಪದ ಇದೆ. ಈ ಆನೆ ಇದೆ, ಮೊಸಳೆ ಇದೆ. ಇದರಲ್ಲಿ ಆನೆ ಮೊಸಳೆ ತೊಗೊಂಡ್ರೆ ಲೆಕ್ಕ ಯಾವ ಶ್ರೇಷ್ಠ ಅಂತ ಹೇಳಿದರೆ ಹೊರಗೆ ಬಂದರೆ ಆನೆ ಶ್ರೇಷ್ಠ, ಒಳಗೆ ಹೋದರೆ ಇದು ಶ್ರೇಷ್ಠ. ಹೋಮ್ ಪಿಚ್ ಅವರಿಗೆ. ಆದರೆ ದೇವರಿಗೆ ಅವೆಲ್ಲ ಯಾವ ಪಿಚ್ಚು ಇಲ್ಲ. ನಮ್ಮಲ್ಲೇ ಕ್ರಿಕೆಟ್ ಸಾಮಾನ್ಯ ಉಲ್ಟಾ ಪಟ್ಟ ಹೊಡಿತಾರೆ ಅಂತ ಎಲ್ಲ ಕಡೆ ಸೋಡ್ತಾರೆ, ಕೆಲಸ ಎಲ್ಲ ಕಡೆ ಗೆಲ್ತಾರೆ, ಲೆಕ್ಕನೇ ಇಲ್ಲ. ದೇವರಿಗೆ ಅದು ಯಾವ ಲೆಕ್ಕನೂ ಇಲ್ಲ. ಮೂಲರೂಪ ಅವತಾರಪ್ಪ ಸರ್ವ ಅಂಗಗಳು, ರೋಮ ಕೇಶ ಉಗುರು ಎಲ್ಲ ಕೂಡ ಏನದು ಯಾವ ಕಾರಣದಿಂದನೂ ವ್ಯತ್ಯಾಸ ಇಲ್ಲ. ಇದು ದೇವರ ಅಪಾರವಾದ ಮಹಿಮೆ ಇದೆ. ಆತ್ಮ ಕೆಲವರು ಯಾರು ಜಟ್ಟಿದ್ದಾರೆ ಹಾಗೆ, ಬೆಂಕಿ ಇದೆ, ಎಲ್ಲಿ ಬಿಟ್ಟಿದ್ರು ಸುಡುತ್ತೆ. ಈ ಚೇಳಿಲ್ಲ, ಕೊಡ್ಡಿಲಿ ಮಾತ್ರ ಹೊಡೆಯುತ್ತೆ. ಹಾವು ಹಲ್ಲಿಲಿ ಮಾತ್ರ ಕಚ್ಚೆ. ಬೆಂಕಿ ಎಲ್ಲ ಕಡೆಯೂ ಸುಡುತ್ತೆ. ನೋಡಿ ಹೇಗಿಟ್ಟಿದ್ದಾನೆ ದೇವರು, ತಾನೇ ತೋರಿಸ್ತಾನೆ.
ಕೆಲವು ವಸ್ತುವಿಗಿದೆ, ಕೆಲವು ಎಲ್ಲದೂ ತನ್ನ ನೆನಪಾಗಬೇಕು. ಯಾವುದನ್ನು ತಗೊಂಡಾಗಲೂ ಕೂಡ ದೇವರಲ್ಲಿ ವಿಶಿಷ್ಟ ಗುಣ ಇದೆ, ಒಂದು ಕಡೆ ತೋರಿಸಿದ್ದಾನೆ ನಮಗೆ ಅಂತ ಹೇಳಿದರೆ ಅವಾಗ ಯಾತಕ್ಕೆ ಈ ವಸ್ತುಗಳನ್ನು ನೋಡೋದ್ರಿಂದ ದೊಡ್ಡ ಪ್ರಮೇಯ ತಿಳಿಯುತ್ತೆ ಅಂತ ಅದಕ್ಕೆ ಅರ್ಥ. ಒಂದೇ ಭಿನ್ನಂ ಬ್ರಹ್ಮಾದಿಜೀವೇಭ್ಯ ಆತ್ಮ ಆತತ ಗುಣತ್ವೇನ ರವಜ್ಞೇಯೋ ಯಥೋ ರವಿ. ಆತ್ಮ ಶಬ್ದ ಇದೆ, ಆತತ ಗುಣ. ಆತ್ಮ ಶಬ್ದಕ್ಕೆ ಏನಂತ ಅರ್ಥ ಅಂದರೆ ಆತತ ಗುಣನಾದ್ದರಿಂದ ಆತ್ಮ ಅಂತ ಕರೀತಾರೆ. ಆತ್ಮ ಹಿ ಆತ್ಮಭೂತ ಪದ ಬಂತಲ್ಲಿ ಆತ್ಮ ಶಬ್ದಕ್ಕೆ ಅರ್ಥ ವ್ಯಾಪ್ತ. ಆತತ ಅಂದರೆ ವ್ಯಾಪ್ತ. ನಾರಾಯಣ ವಿತತಾಯ ನಮೋ. ವಿತತ ತತ ಆತತ ಎಲ್ಲ ಏನರ್ಥ? ವ್ಯಾಪ್ತ ಅಂತ ಅರ್ಥ. ಆತತ ಗುಣ, ಆತತ ಸರ್ವತ್ರ ವ್ಯಾಪ್ತವಾದ ಗುಣ ದೇವರಿಗಿರೋದ್ರಿಂದ ಏನಂತ ಕರೀತಾರೆ? ಆತ್ಮ ಅಂತ ಕರೀತಾರೆ. ಅನೇಕ ಅರ್ಥ, ಅದೊಂದು ಅರ್ಥ. ಅದು ಈ ಜಡೇಭ್ಯಶ್ಚಾಪಿ ತದ್ಗತ. ಆಮೇಲೆ ರವಜ್ಞೇಯೋ ಯಥೋ ಹರಿ. ರವಿ ಅಂತ ದೇವರಿಗೆ ಹೆಸರು. ಸೂರ್ಯಗೂ ರವಿ ಅಂತ ಹೆಸರಿದೆ, ದೇವರಿಗೂ ರವಿ ಅಂತ ಹೆಸರಿದೆ. ಮತ್ತು ವಿಷ್ಣು ಸಹಸ್ರ ಸವಿತಾ ರವಿಲೋಚನ. ರವಿನೂ ಇದೆ, ರವಿಲೋಚನೂ ಇದೆ. ಆ ರವಿ ಶಬ್ದಕ್ಕೆ ಬಿಟ್ಟು ಪರ ಅರ್ಥ ಮಾಡಿದಾಗ ಈ ಅರ್ಥ ಮಾಡುವಾಗ ಆಚಾರದ ಅರ್ಥ ಬರೋದಿಲ್ಲ, ಇಲ್ಲಿ ಬರೆದು ಬಿಟ್ಟಿದ್ದಾರೆ. ರವಜ್ಞೇಯೋ ರವಜ್ಞೇಯೋ ಯಥೋ ರವಿ. ರವ ಅಂದರೆ ಏನು? ಧ್ವನಿ. ಧ್ವನಿ ಅಂದರೆ ಇಲ್ಲಿ ಶಬ್ದ. ಶಬ್ದ ಅಂದರೆ ಶಾಸ್ತ್ರ. ಶಾಸ್ತ್ರಯೋನಿತ್ವ. ದೇವರಿಗೆ ಏನಂತ ಹೆಸರು? ಶಾಸ್ತ್ರಯೋನಿತ್ವ ಅಂತ ಹೇಳೋ ರವಿ ಅಂತ ಕರೆದಿದ್ದಾರೆ. ಉದವನ್ ಮೇಘಚಲನಾತ್ ಮರೀಚಿಹಿ ಸಾಮ್ಯತಃ. ಉದವನ್ ಉದವನ್ ಅಂದರೆ ನೀರಿರ್ತಕ್ಕಂಥ ಮೇಘವನ್ನು ಮೂವ್ ಮಾಡಿಸೋದ್ರಿಂದ ಆ ವಾಯುವಿಗೆ ಮರೀಚಿ ಅಂತ ಹೆಸರು. ಒಳನಿಂತ ಕೆಲಸ ಮಾಡೋದು ತಾನೇನೆ. ಸಾಮ್ಯತಃ. ಇವತ್ತು ಅದು ನೋಡಿ, ಕೆಲವು ಸರ್ತೆ ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡ್ತಾನೆ ಅಥವಾ ಡಿಸ್ಮಿಸ್ ಮಾಡ್ತಾನೆ, ಅಷ್ಟೇ, ಮತ್ತೇನು ಯೋಚನೆ ಇಲ್ಲ. ಚೀಫ್ ಮಿನಿಸ್ಟರ್ ಎಲ್ಲ ಎಂಟೈರ್ ಮಿನಿಸ್ಟ್ರಿ ಹೋಗ್ಬಿಡುತ್ತೆ. ಪ್ರೈಮ್ ಮಿನಿಸ್ಟರ್ ಎಲ್ಲ ಕಂಪ್ಲೀಟ್ ಗೌರ್ಮೆಂಟೇ ಹೋಯ್ತು. ಇವರು ಗೌರ್ಮೆಂಟ್ ಹೋಗೋದಿಲ್ಲ, ಗೌರ್ಮೆಂಟ್ ಹೋಗೋದು. ಆ ರೀತಿಯಲ್ಲಿ ಒಳಗಿರತಕ್ಕಂಥ ಭಗವದ್ ರೂಪ ಆ ಹೆಸರಿನಿಂದ ವಾಚ್ಯವಾಗಿದೆ. ಇವು ಆ ಹೆಸರು, ಆ ರೂಪ ಇರೋದಕ್ಕೆ ಹೆಸರು ಅವರಿಗೆ ಬಂದಿದೆ. ಇವತ್ತು ಒಂದು ನೋಡಿ, ಇವತ್ತು ತಬ್ಬಿಗೆ ಕೊಟ್ಟ ಹಾಲು ಒಂದು, ಎಷ್ಟು ತಬ್ಬಿಗೆ ಕೊಟ್ಟ ನೀರು ಒಂದು, ಅದೇ ತಬ್ಬಿಗೆನೆ. ಒಂದು ದಿವಸ ಹಾಲು, ಒಂದು ದಿವಸ ನೀರು. ಯಾಕೆ? ಅವತ್ತು ಹಾಲು ಹಾಕಿದಾಗ ಹಾಲು ಅಂತ ಹೆಸರು, ಅದಕ್ಕೆ ನೀರು ಹಾಕಿದಾಗ ನೀರು ಅಂತ ಹೆಸರು. ಅದಕ್ಕೇನೆ ಪ್ರಾಣ, ಅದೇ ಪ್ರಾಣ ಅಧಿಕಾರ ಹೇಳೋದು ಅದನ್ನೇನೆ. ಇರೋದು ಕೂತಿರೋದು ಇಂದ್ರದೇವರು. ಕರಿತಿರ್ಬೇಕು, ಹೇ ಪ್ರಾಣ ಅಂತ ಕರೀತಾರೆ, ಹೇ ನಾರಾಯಣ ಅಂತ ಕರೀತಾರೆ. ಯಾಕೆ? ಸನ್ನಿಧಾನ ಬಂದುಬಿಟ್ಟಿದೆ. ಮೊದಲು ಆರ್ಡಿನರಿ ಪರ್ಸನ್ನು ಇದ್ದಾನೆ, ಓದ್ದ, ಪ್ರೊಫೆಸರ್ ಆದ, ಆಮೇಲೆ ಪೋಸ್ಟಿಗೆ ಸೇರಿಕೊಂಡ, ಒಂದು ಪ್ರಿನ್ಸಿಪಲ್ ಏನೋ ಆಗಿಬಿಟ್ಟ, ಹೆಸರು ಬಂತು, ರಿಟೈರ್ ಆದ ಹೋಯ್ತು. ಮತ್ತು ಬಂತು ಹೋಯ್ತು. ಆ ನಿಮಿತ್ತದಿಂದ ಬಂದಿದ್ದು. ಅವನ ಸ್ವರೂಪ ಮಾತ್ರ ಒಂದು ಉಳ್ಕೊಂಡ್ಬಿಡುತ್ತೆ. ದೇವರಿಗೆ ಹಾಗಲ್ಲ, ಎಲ್ಲದೂ ಕೂಡ ಗುಣಗಳಾದ್ದರಿಂದ ಯಾವ ಹೆಸರು ಹೇಳಿದ್ರು ದೇವರಿಗೆ ಅಪ್ಲಿಕಬಲ್. ಯಾವಾಗ ಹೇಳಿದ್ರು ಕೂಡ ರಿಟೈರ್ಡ್ ಡ್ರೈವರ್ ಯಾವುದಕ್ಕೂ ರಿಟೈರ್ ಆಗಲ್ಲ ದೇವರಾದ್ರಿಂದ. ಎಕ್ಸ್ ಅನ್ನೋ ಪದ ದೇವರಿಗಿಲ್ಲ. ಸರ್ವಶಬ್ದವಾಚ್ಯ ಸರ್ವ ದೇಶೇಶು ಕಾಲೇಶು. ಒಂದು ಕಾಲಕ್ಕೆ ಔಟ್ಡೇಟೆಡ್ ಆಗ್ತಾನೆ, ಆಗ ಒಂದು ಚೀಫ್ ಮಿನಿಸ್ಟರ್, ಮುಂದೆ ಚೀಫ್ ಮಿನಿಸ್ಟರ್ ಅಲ್ಲ. ಕೆಲಸ ನಿರುದ್ಯೋಗಿ ಬೇರೆ, ಗೊತ್ತಿಲ್ಲ, ಉದ್ಯೋಗನೂ ಇಲ್ಲ, ಬೇರೆ ಏನೂ ಇಲ್ಲ. ಅವ್ರು ಎಷ್ಟೊತ್ತರ ಚಿಕ್ಕ ಮಿನಿಸ್ಟರ್ ಇರ್ತಿರ್ತಾರೆ, ಇದು ನಿರುದ್ಯೋಗ ಬಿಡಿ, ಗೌರ್ಮೆಂಟ್ ಒಂದು ನಿರುದ್ಯೋಗ ಬಿಡೋದು, ಏನು ಕೆಲಸನೇ ಇಲ್ಲ. ಅದಕ್ಕೆ ಇವರೆಲ್ಲ ಬೈತಿರ್ತಾರೆ ಕೆಲವರೆಲ್ಲ, ಅಧಿಕಾರಿಗಳಿರ್ತಾರಲ್ಲ, ನಾವು ರಿಟೈರ್ ಆಗೋವರೆಗೂ ಇರ್ತೀವಿ, ನೀವೆಲ್ಲಿರ್ತೀರಿ, 5 ವರ್ಷ ಕೊಟ್ಬಿಡ್ತೀರಿ ಅಂತೇಳಿ ತಮಾಷೆ ಮಾಡ್ತಾರೆ. ಅದು ಅವರೆಲ್ಲರಿಗೆ ತಮಾಷೆ ಮಾಡ್ತಾರೆ ಎಷ್ಟೋ ಸಲ. ಆತ್ಮ ಆತತ ಗುಣತ್ವೇ. ದೇವರಿಗೆ ಅಂತ ಪ್ರಸಂಗ ಬರೋದೇ ಇಲ್ಲ. ಏಕೋ ನಾರಾಯಣ. ಯಾವ ಕಾಲಕ್ಕೆ ಇದೆಲ್ಲ ಕಂಪೇರ್ ಮಾಡಬೇಕಾಗ, ಬದಲಾಗದಿರೋದು ಹೇಗೆ, ಬದಲಾಗೋದು ಹೇಗೆ ನೋಡಿ ಅಂತೇಳಿ. ಉದವನ್ ಮೇಘಚಲನಾತ್ ಮರೀಚಿಹಿ ಸಾಮ್ಯತಃ. ಸಾಮ ಅಂತ ಯಾತಕ್ಕೆ ಹೆಸರು? ಸಾಮ್ಯತಃ, ಎಲ್ಲರಲ್ಲೂ ಸಮವಾಗಿ ನಡ್ಕೊಳ್ಳೋದ್ರಿಂದ. ಇವೆಲ್ಲ ವಿಷ್ಣು ಸಹಸ್ರನಾಮ ಹೇಗೆ ಅರ್ಥ ಮಾಡಬೇಕು ಅನ್ನೋದಕ್ಕೆ ಡೈರೆಕ್ಷನ್ ಇವೆಲ್ಲ. ಸಾಮ್ಯತಃ. ಸುಖಾತ್ ಸುಖತ್ವಾತ್ತು ಯಸಿ ಶಶಿ. ಶ ಅಂದರೆ ಸುಖ, ಮತ್ತೆ ಭಾರಿ ಸುಖ. ಸುಖಾತ್ ಸುಖತ್ವಾತ್, ಸುಖಿಗಳಲ್ಲಿ ಸುಖಿಯಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ನಕ್ಷತ್ರಾಣಾಮಹಂ ಶಶಿ. ಶಶಿ ಅಂದ್ರೇನು? ಚಂದ್ರ. ಅದಕ್ಕೆ ನೋಡಿದ ತಕ್ಷಣ, ಬೆಳಗ್ಗೆ ನೋಡಿದ ತಕ್ಷಣ ಖುಷಿಯಾಗಿಬಿಡ್ತದಲ್ಲ. ಹಾಗೆ ಸೂರ್ಯನ ನೋಡಲಿಕ್ಕೆ ಹೋಗಲ್ಲ, ಫಸ್ಟು ಚಂದ್ರನ ನೋಡಿ ಎಂಜಾಯ್ ಮಾಡ್ತಾರೆ. ಚಂದ್ರ ದರ್ಶನ ಸೂರ್ಯ ದರ್ಶನ ಅಂತ ಇಲ್ಲಲ್ಲ. ಅದಕ್ಕೆ ವೇದೋ ವೇದನತೋ ಹರಿಹಿ ತಿಳಿಸ್ಕೊಡೋದ್ರಿಂದ ವೇದಗಳಿಗೆ ವೇದ ಅಂತ ಹೆಸರಿದೆ ನೋಡಿ. ವೇದೋ ವೇದ ವಿಷ್ಣು ಸಹಸ್ರನಾಮ ಇಲ್ಲಿ ಅರ್ಥ ಹೇಳಿದ್ದಾರೆ. ವೇದೋ ವೇದನ ಅಂದ್ರೇನು? ಈ ಕನ್ನಡದ ವೇದನ ಅಲ್ಲ. ಏನು ವೇದನ? ತಿಳಿಸ್ಕೊಡೋದು ಅಂತ ವೇದನ. ಆ ವೇದನ ಅರ್ಥನೂ ಇಲ್ಲೇ ಅಂತ ಇಲ್ಲ ಅಂತಲ್ಲ, ಬಟ್ ಪ್ರಧಾನವಾಗಿ ಇದಿದೆ. ಶ್ರೀಧರ ಎಲ್ಲ ಬಂದಿದೆ, ಹೌದು. ಸುಖ ಸುಖತ್ವಾತು ವಾಸವರ್ತಿ ವಾಸವ ಅಸೌ. ವಾಸದಲ್ಲಿ ಯಾವಾಗ ನೆಲೆಸಿರ್ತಾನಾದ್ದರಿಂದ ವಾಸವ ಅಂತ ಕರೀತಾರೆ. ಇಂದ್ರನಿಗೆ ವಾಸವ ಕಾರಣ ಬೇರೆ, ದೇವರಿಗೆ ಕಾರಣ ಅಂದರೆ ಬೇರೆ. ಚೇತೋ ನೇತಾತು ಚೇತನ. ಏನಿದೆ? ಇಂದ್ರಿಯಾಣ ಮನಸ್ಸಾಸ್ಮಿ. ಮುಂದೆ ಹೇಳ್ಬೇಕಾರೆ ಭೂತಾನಾಮಸ್ಮಿ ಚೇತನ ಅಂತಿದೆ. ಚೇತನ ಶಬ್ದ ಕೇಳಿದೆ.
ವಿಶೇಷ ಪ್ರತಿಭೆಗೆ ಚೇತನ ಅಂತ ಕರೀತಾರೆ. ಅಶ್ರುತ ಪ್ರತಿಭೆ, ಅಶ್ರುತ ಪ್ರತಿಭಾಯಸ್ಯ ಶ್ರುತಿ ಅಭಿರೋಧಿನಿ ಅಂತ ಆಚಾರ್ಯ ಹೇಳ್ತಾರೆ. ಒಂದು ಹೇಳಿದರೆ 1000 ಹೇಳೋಷ್ಟು ಪ್ರತಿಭೆ ಇರುತ್ತೆ. ಅದಕ್ಕೆ ಚೇತನ ಅಂತ ಹೇಳಿ ಎಲ್ರಿಗಿರೋದಿಲ್ಲ, ಅದು ಭಾರಿ ಪ್ರತಿಭಾವಂತರಿಗೆ ಮಾತ್ರ ಇರುತ್ತೆ. ಅದಕ್ಕೆ ಅಲ್ಲಿ ಅರ್ಥ ಬೇರೆ. ಇಲ್ಲಿ ಚೇತನ ಅಂದರೆ ಏನು? ಚೇತೋ ನೇತ, ಚೇತಸ್ ಅಂದರೆ ಮನಸ್ಸು, ಅದನ್ನು ನೇತ, ಅದಕ್ಕೆ ನೇತೃವಾಗಿದ್ದಾನಾದ್ರಿಂದ ಯೋ ಅಂತಃಪ್ರವಿಶ್ಯ, ಅದು ಚೇತನ ಅಂತ ಕರೀತಾರೆ. ಪಾಲಕೈಹಿ ವನನೀಯತ್ವಾತ್ ಪವನಃ, ಪವನಃ ಪ ವನಃ, ವನ ಅಂದ್ರೆ ವನನೀಯ, ಪ ಅಂದ್ರೆ ಪಾಲಕರು, ಪಾಲಕರು ಅಂದರೆ ರಾಜ ಮೊದಲಾದವರು, ವನನೀಯ ಅಂದ್ರೆ ವರ್ಣೀಯ. ಅಂದರೆ ದೇವ್ರಿಗೆ ಏನಂತ ಹೆಸರು? ಈಗ ಪವನ ಅಂತಲೂ ಹೆಸರಿದೆ. ಪವನ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು. ಈಗ ಬೋಧನಾನ್ ಮನಃ, ಬೋಧನ ತಿಳಿಸ್ಕೊಡೋದ್ರಿಂದ, ಬೋಧನ ಮಾಡೋದ್ರಿಂದ ಮನಸ್ಸು ಅಂತ ಕರೀತಾರೆ. ಅದಕ್ಕೆ ಮನ ಅವಬೋಧನೆ ಅಂತಲೇ ಇರೋದು, ಬೋಧನಾನ್ ಮನಃ. ಪಾವಕಃ ಶೋಧನ, ಪಾವಕ ಅಂದರೆ ಶೋಧಕ, ಪರಮಾತ್ಮ ಶೋಧನೆ ಮಾಡೋದು ಮುಖ್ಯವಾಗಿ ಪರಮಾತ್ಮ. ದೇವ್ರ ಹೆಸರೇ ಅಪವಿತ್ರ ಪವಿತ್ರೋವ ಹೇಳ್ತೇವಲ್ಲ, ಆ ಕ್ಷಣ ಏನಾಯ್ತದೆ? ಈಗ ಶುದ್ಧಿಯಾಗಿಬಿಟ್ಟ, ಸ್ನಾನಗಿನ ಬಿಟ್ಟು ಮಾಡಬಾರ್ದು ಅದನ್ನು, ಒಂದು ಇನ್ನೂ ಪವಿತ್ರ ಅಲ್ಲಿಗೆ ಹೇಳಿದ್ದು ಅದನ್ನು. ಮತ್ತೆ ಆಪತ್ಕಾಲದಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ, ಏನು ಮಾಡಾಗೇ ಇಲ್ಲ, ಅಪವಿತ್ರ ಹೇಳ್ಕೊಂಡ್ರು ಕೂಡ ಆ ಮಟ್ಟಿಗೆ ಅವನಿಗೆ ಪಾವಿತ್ರ ಬಂತು, ಪೂರ್ತಿ ಮೈಲಿಗೆ ಅಂತ ಆಗಲಿಲ್ಲ. ಪಾವಕಃ ಶೋಧನಾನ್ ಮೇರು. ಮುಂದೆ ಮೇರುಹು ಈರಹ ಎನ್ ಮಾ ಅಸ್ಯ ಸಾಗರಃ. ಶೋಧನಾತ್ ಪಾವಕಃ, ಮೇರು ಈರ, ಎಲ್ಲ ಪ್ರೇರಕನಾಗಿದ್ದಕ್ಕೋಸ್ಕರವಾಗಿ ಇನ್ನೊಬ್ಬ ಮೇರಕನಿಗೆ ಇನ್ನೊಬ್ಬ ಪ್ರೇರಕ ಇಲ್ಲ. ಈರ ಅಂದರೆ ಪ್ರೇರಕ, ಮಾ ಅಂದರೆ ಇಲ್ಲ, ಮಾಧವ ಅಂತೀವಲ್ಲ ಹಾಗೆ, ಅದು ತಾಚ್ಛೀಲ್ಯ ಅಂತ ಮತ್ತೆ ಕರೀತಾರೆ. ಸ್ವಭಾವ ದೇವರಿಗೆ ಅನ್ಯ ಪ್ರೇರಕ ರಹಿತನಾದವನು ಅಂತ ಹೆಸರು ಮೇರು ಶಬ್ದಕ್ಕೆ. ಸಾಗರ ಸಾರಸ್ಯ ಗರಣ, ಸಾರವನ್ನು ಸ್ವೀಕಾರ ಮಾಡೋದನ್ನು ದೇವರಿಗೆ ಏನಂತ ಕರೀತಾರೆ? ಸಾಗರ ಅಂತ ಕರೀತಾರೆ. ಸಾಗರ ಗರಣ. ಸ್ಕಂದೋ ಜಗತಃ ಸ್ಕಂದನ, ಜಗತ್ತನ್ನು ತನ್ನ ಹೊಟ್ಟೆಯಿಂದ ಹೊರಗೆ ಹಾಕ್ತಾರೆ, ಅದಕ್ಕೆ ಸ್ಕಂದ ಅಂತ ದೇವರಿಗೆ ಹೆಸರು. ಈ ಸ್ಕಂದ ಬೇರೆ. ಭೃಗು ಭರ್ಜನಾಥ್, ಭರ್ಜನ, ಎಲ್ಲವನ್ನು ಭರ್ಜನ ಮಾಡ್ತಾನಾದ್ರಿಂದ ದೇವರಿಗೆ ಭೃಗು ಅಂತ ಹೆಸರು. ಭೃಗು ಹೆಸರು ದೇವರಿಗಿದೆ, ಭೃಗು ಹೆಸರು ಋಷಿಗೂ ಇದೆ. ಆ ಋಷಿ ಹೆಸರು ಋಷಿ ಬಂದಿದ್ದಾರೆ, ಆ ಹೆಸರಿನ ದೇವ್ರ ರೂಪ ಇದೆ, ಗೊತ್ತಾಯ್ತಾ? ಭೃಗು ಅಂತ ದೇವ್ರ ರೂಪ ಒಂದಿದೆ. ಅದು ಭೃಗುವಿನಗಳು ಒಳಗಿರೋದ್ರಿಂದಾಗಿ ಅವರು ಮಹರ್ಷಿಯಾಗಿದ್ದಾರೆ. ಮಹರ್ಷೀಣಾಂ ಭೃಗುರಹಂ ಅಂತಾಯ್ತು. ಭರ್ಜನಾಥ್ ಜಪಯಜ್ಞಶ್ಚ ಜಾತಪೋ ಯಜ್ಜ ಏವಚ. ಪರಮಾತ್ಮ ಜಪಯಜ್ಞ ಜಾತಕ್ಕಿದ್ದಾನೆ ಅಂದರೆ ಜಾತಪಃ, ಹುಟ್ಟಿರ್ಲಿಕ್ಕೆ ಕಾಪಾಡಕ್ಕೆ ಶುರು ಮಾಡ್ತಾನೆ. ದೇವರಿಗೆ ಪೂತ ಕಾಲಿರೋದ ಚಕ್ರಾಸರ ಹೋದ, ಪೂತನಿ ಹೋದ, ಆ ರೀತಿ. ವ್ಯಾಜ್ಯ ಏವಚ ಅಶ್ವಾಕಾರ ಯಾಜ್ಯ, ಎಲ್ಲರಿಂದನೂ ಯಾಜ್ಯನಾದ್ರಿಂದನೂ ಯಜ್ಞ ಅಂತ ಹೆಸರಿದೆ. ಎಲ್ಲಿ ಬಂತದ್ರಲ್ಲಿ ಜಪ ಯಜ್ಞ, ಜಪಕ್ಕೂ ಅರ್ಥ ಹೇಳಿದರು, ಯಜ್ಞಕ್ಕೂ ಅರ್ಥ ಹೇಳಿದರು. ಅವಕಾಶ ಸ್ಥಿತೋ ಅಶ್ವತ್ಥ, ಅಶ್ವಾಕಾರ ಸ್ಥಿತೋ ಅಶ್ವತ್ಥ, ಅಶ್ವಾಕಾರದಲ್ಲಿ ಅಶ್ವಗಳಲ್ಲಿ ಇರೋದರಿಂದ ಅಶ್ವತ್ಥ ಅಂತ ಕರೀತಾರೆ. ಸ್ಥ ಅಂದರೆ ಸ್ಥಿತ. ಐರಂ ಶ್ರೀಶ್ಚ ತದಾಶ್ರಯ. ಮುಂದೇನು ಹೇಳ್ತಾರೆ? ಐರಾವತಃ, ಐರಾವತ ಐಶ್ರ ಅಂದರೆ ಸಂಪತ್ತು, ಆ ಸಂಪತ್ತಿಗೆ ನೆಲೆ, ಅದಕ್ಕೆ ಐರಾವತ ಅಂತ ಅದಕ್ಕೆ ಹೆಸರಿದೆ. ಯದ್ ದದ್ಯಾತ್ ಸರ್ವಂ ಸ ನಾರದ, ಜ್ಞಾನವನ್ನು ಕೊಡ್ತಾನೆ. ನರಾಣಾಂ ಯದ್ ದದ್ಯಾತ್ ಸರ್ವಂ ಸ ನಾರದ, ನಾರಂ ದದಾತಿ ಇತಿ ನಾರದ, ನರರಿಗೆ ಸಂಬಂಧಪಟ್ಟಿದ್ದೆಲ್ಲ ಕೊಡ್ತಾನೆ. ದೇವರಿಗೆ ನಾರದ ಅಂತ ಹೆಸರಿದೆ. ಹಿ ಹ್ರೀ ಶ್ರೀ ಸಮಾಶ್ರಯತ್ವಾಚ್ಯ ಹಿಮಾಲಯ ಇತೀರಿತ. ಹಿ ಮಾ ಆಲಯ ಇಷ್ಟಿರೋದ್ರಿಂದ ಹ್ರೀ ಶ್ರೀ ಮೊದಲಾದ ಮಹಾಲಕ್ಷ್ಮಿ ರೂಪಗಳಿಗೆ ಆಶ್ರಯವಾಗಿರೋದ್ರಿಂದ ಹಿಮಾಲಯ ಅಂತ ಹೆಸರಿದೆ. ವರ್ಜತ್ವಾತ್ ಅರಿಭಿ ವಜ್ರ, ದೇವರಿಗೆ ವಜ್ರ ಅಂತ ಹೆಸರು. ಯಾಕೆ? ವರ್ಜತ್ವಾತ್ ಅರಿಭಿ, ಅವನ ತಡ್ಡೆ ಮಾತ್ರ ಹೋಗಬಾರ್ದಪ್ಪ, ಮುಗಿಸ್ಬಿಡ್ತಾನೆ ಕಥೆನ ಅಂತಾರಲ್ಲ ಹಾಗೆ, ಅವರಿಂದ ದೂರ ಇರಬೇಕು, ಹಾವಿನ ಕಟ್ರೆ ಓಡೋಗ್ತಾರಲ್ಲ ಹಾಗೆ, ಅದಕ್ಕೆ ವರ್ಜನಾಗಿದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ವಜ್ರ. ಇದೆಲ್ಲ ಬಂದಿದೆ, ಬ್ರಹ್ಮಸೂತ್ರದಲ್ಲೇ ಬಂದಿದೆ. ವೈನತೆಯೋ ದತಾಸ್ಪದ, ನತರಿಗೆ ಆಸ್ಪದನ ಕೊಡೋದರಿಂದ ವೈ ನತ, ವಿನತ ಹೋಯ್ತು, ವೈ ನತ, ನತರಿಗೆ ಏನಾಗಿದ್ದಾನೆ? ಈಯ, ಅವರಿಂದ ಹೊಂದಲ್ಪಡ್ತಾನೆ. ಅದಕ್ಕೋಸ್ಕರ ದೇವರಿಗೆ ವೈನತೆಯ ಅಂತ ಹೇಳ್ತೀವಿ. ಅದೇ ಅದರಲ್ಲೇ ವಜ್ರ ಅಂತ ಬಂದಿರೋದು. ವಾಸುಕೇರು ವಾಸು ಸುಖದ, ವಾಸ ಸುಖದ, ವಾಸ ಮಾಡಿ ಸುಖ ಕೊಡ್ತಾನೆ, ಆದ್ದರಿಂದ ವಾಸುಕಿ ಅಂತ ಹೆಸರಿದೆ. ಕಂದರ್ಪ ಸುಖ ಭೇದಪಃ, ಸುಖ ಭೇದಪ, ಸುಖವನ್ನು ಭೇದನೆ ಮಾಡ್ತಾನೆ, ಆದ್ದರಿಂದಾಗಿ ಕಂದರ್ಪ ಅಂತ ಹೆಸರಿದೆ. ಅರ್ಯಮ ಜ್ಞೇಯ ಮಾತೃತ್ವ, ಅರ್ಯಮ ಅರಿ ಅರ್ಥದಿಲ್ಲ, ಅರ್ಯತೆ ಗಮ್ಯತೆ ಅಂತಿದೆ, ಅದಕ್ಕೆ ಜ್ಞೇಯ ಮಾತೃತ್ವ, ಜ್ಞೇಯವನ್ನು ತಿಳ್ಕೊಳ್ಳೋ, ಪ್ರತಿಯೊಂದು ಜ್ಞೇಯ ವಸ್ತುವನ್ನು ತಿಳ್ಕೊಂಡು ಬಿಡ್ತಾನಲ್ಲ ದೇವರು, ಅದಕ್ಕೆ ಅರ್ಯಮ ಅಂತ ಹೆಸರಿದೆ. ಅರ್ಯ ಅಂದರೆ ತಿಳಿಯಲ್ಪಡೋದು ಅಂತ ಹೆಸರು. ಕಾಲ, ಆ ಕಾಲನಾದಪಿ, ಎಲ್ಲವನ್ನು ಕೂಡ ಕಾಲ ಮಾಡಿಸೋದ್ರಿಂದ ದೇವರಿಗೆ
ಕಾಲ ಅಂತಕ್ಕೆ ಕಾಲವಾದರೂ ಬೇರೆ, ಕಾಲ ಮಾಡಿದ ಬೇರೆ. ಕಾಲವಾದರು ಅಂದರೆ ಹೋದರು ಅಂತಂತ, ಕಾಲ ಮಾಡಿದ ಅಂದರೆ ಕೊಂದ ಅಂತ. ವರುಣೋ ವರಣಾತ್, ವರುಣೋ ವರಣಾತ್, ವರಣ ತಾನು ಬೇಕಾದ್ರೂ ತಾನೇ ಆಡಿಸ್ಕೊತಾನೆ. ದೇವ್ರನ್ನ ಯಾರು ಹೇಳಾಗಿಲ್ಲ. ಅಪ್ಲೈ ಮಾಡಿದ್ದೇನೆ ಸೀಟ್ ಕೊಡಲೇಬೇಕು ಅಂತ ಇವತ್ತು ಕೇಳಕ್ಕೆ ಬರುತ್ತಾ? ಕೇಳಿದ್ರೆ ಇನ್ನೊಂದ್ಸರಿ ಸೀಟ್ ಸಿಗಲ್ಲ ಅವ್ರು, ಈಗಲ್ಲ ಮತ್ತೇನೂ ಸಿಗಲ್ಲ. ಕ್ವಶನ್ ಮಾಡಾಗಿಲ್ಲ ಅದನ್ನೆಲ್ಲ ಕೂಡ ಅವ್ರ ರೈಟ್ ಅದು. ದೇವ್ರ ಅದಕ್ಕೆ ಎಮೇ ವೈಷ ವೃಣತೆ ತೇನಡಭ್ಯ. ದೇವರನ್ನ ಯಾರೂ ಹೋಗ್ಬಿಟ್ಟು ಏನು ಮಾಡಾಗಿಲ್ಲ, ಡಿಮ್ಯಾಂಡ್ ಮಾಡಿ ಕೊಡ್ತೀವೋ ಇಲ್ಲ ಅಂತ ಕೇಳಾಗಿಲ್ಲ. ಆ ಕೇಳಿದವರೆಲ್ಲ ಹೋಗ್ಬಿಡ್ತಾರೆ, ಕೇಳಬಾರದು. ಅವನೇ ಸ್ವೀಕಾರ ಮಾಡಬೇಕೆ ಹೊರತು ಬೇರೆ ಇಲ್ಲ. ದ್ವಂದ್ವ ದ್ವಿರೂಪೋ ಅಂತರ್ಬಹಿರ್ಯತಃ. ದ್ವಂದ್ವ ಅಂದ್ರೆ ಏನು? ದ್ವಿರೂಪ, ಎರಡು ರೂಪದಲ್ಲಿ ಇದ್ದಾನೆ. ಹೊರಗೂ ಇದ್ದಾನೆ, ಒಳಗಿದ್ದಾನೆ. ಅದಕ್ಕೆ ದೇವರಿಗೆ ದ್ವಂದ್ವ ಅಂತ ಕರೀತಾರೆ. ಮಕಾರೋ ಮಾನಕರ್ತೃತ್ವ, ಯಮಃ ಸಂಯಮನಾತ್ ವಿಭು. ಮಾನಕರ್ತೃತ್ವ ಮಕರಹ, ಮಕರಹ, ಮಾ ಅಂದ್ರೆ ಜ್ಞಾನ. ಜ್ಞಾನವನ್ನು ತಂದು ಕೊಡೋದ್ರಿಂದ ದೇವರಿಗೆ ಮಕರ ಅಂತ ಕರೀತಾರೆ. ಯಮಃ ಸಂಯಮನಾದ್ವಿಹು, ಎಲ್ಲರನ್ನು ಸಂಯಮನ ಮಾಡ್ತಾನೆ, ಆದ್ದರಿಂದ ಯಮ ಅಂತ ಹೆಸರಿದೆ. ಪ್ರಹ್ಲಾದ ಸ ಮಹಾನಂದ. ಆಹ್ಲಾದ ಅಂದರೆ ಆನಂದ, ಪ್ರಹ್ಲಾದ ಅಂದರೆ ಮಹದಾನಂದ, ಮಹಾನಂದ ಪೂರ್ಣನಾದ್ದರಿಂದ ಆನಂದಮಯ ಅಭ್ಯಾಸ. ಪ್ರಹ್ಲಾದ ಶಬ್ದಕ್ಕೆ ಆನಂದಮಯ ಅಭ್ಯಾಸ ಎಂಬ ಸೂತ್ರ ಅರ್ಥ ಆಗುತ್ತೆ. ಮೃಗೇಂದ್ರ ಮೃಗಯತ್ಪತಿ, ಮೃಗೇಂದ್ರ ಮೃಗಯತ್ಪತಿ. ನಾವು ಹುಡುಕೊಂಡು ಹೋಗೋ ವಸ್ತುಗಳಲ್ಲಿ ನಂಬರ್ 1 ಯಾವುದು? ದೇವರು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ದೇವರಿಗೆ ಮಾರ್ಗ, ಅದಕ್ಕೆ ಆ ಹೆಸರಿದೆ. ಮೃಗ ಅಂತ, ಮೃಗೇಂದ್ರ ಅಂತ ಹೆಸರಿದೆ. ಮೃಗಗಳಲ್ಲಿ ಇಂದ್ರ, ಮೃಗ್ಯ ಪದಾರ್ಥಗಳಲ್ಲಿ ಶ್ರೇಷ್ಠ. ಎಷ್ಟೋ ಪದಾರ್ಥ ಹುಡುಕ್ತೀವಿ ನಾವೀಗ. ಅದು ಅತಿ ಮುಖ್ಯವಾದ ಯಾವುದೀಗ? ಪದಾರ್ಥ. ಯಾರನ್ನ ಹುಡುಕತಾ ಹೋಗಿರ್ತಾರೆ, ಅವರೇ ಬಂದ್ಬಿಡ್ತಾರೆ. ಅವ್ರು ಹುಡುಕೋದೇ ಇಲ್ಲ ಆಮೇಲೆ. ಯಾಕಂದ್ರೆ ವ್ಯಕ್ತಿ ಸಿಕ್ಬಿಡ್ಲಲ್ಲ. ದೇವ್ರನ್ನ ಯಾವಾಗ ಯಾತಕ್ಕೆ ಹುಡುಕ್ಬೇಕು ಅಂದರೆ ಸಿಗೋದು ಇಲ್ಲ, ಸಿಕ್ಕಷ್ಟು ಆನಂದ ಕೊಡ್ತಾನೆ. ಆದ್ದರಿಂದ ಹುಡುಕ್ತಾನೆ ಇರಬೇಕು. ಜಾಹ್ನವೀ ಜಗತಾಂ ಸ್ಥಾನಂ ಅಧ್ಯಾತ್ಮಂ ಚ ಆತ್ಮನಾಂ ಪತಿ. ಜಾಹ್ನವೀ ಜಗತಾಂ ಸ್ಥಾನಂ, ಯಾರು ಬಿಟ್ಟು ಬರ್ತಾರಲ್ಲ ಸಂಸಾರಾದಿಗಳನ್ನು, ಅವ್ರಿಗೆ ನೆಲೆಯಾಗ್ತಾನೆ. ಆದ್ದರಿಂದ ಜಾಹ್ನವಿ ಅಂತ ಭಗವಂತನ ಹೆಸರು. ಅವೆಲ್ಲ ನಿರುಕ್ತ, ಡೈರೆಕ್ಟಾಗಿ ಹೊಡೆದ್ರೆ ಅರ್ಥ ಕಾಣಿಸೋದಿಲ್ಲ. ನಿರ್ವಚನ ಮಾಡಬೇಕು ಅವಶ್ಯಕ. ನಿರ್ವಚನಕ್ಕೆ ಅನೇಕ ರೂಲ್ಸ್ ಬೇರೆ ಇದೆ. ಬಿಟ್ಟವರಿಗೆ ನೆಲೆ ಕೊಡೋನು. ಏನು ಬಿಟ್ಟವರಿಗೆ? ಸಂಸಾರ ಬಿಟ್ಟು ತದಲಂ ಬಹುಲೋಕ ವಿಚಿಂತನೆ. ಕೆಲಸ ಬಿಟ್ಟು ಬಂದೆ ಕೊಡಿ ಅಂತ ಹೇಳಿದ್ರೆ ಹಾಗೋ ಹಾಗೆ. ಅದು ಬಿಡದೆ ಹೋದ್ರೆ ಕೊಡೋದಿಲ್ಲ. ಏನೇನ ಅಲ್ಪಜ್ಞಾನ ತಿಳಿದೆ ಇಲ್ಲಿ. ಮಾ ಕರ, ಮಾ ಕರ, ಮಾ ಅಂದ್ರೆ ಜ್ಞಾನ. ಗೊತ್ತಾಯ್ತಾ? ಮಾ ಜ್ಞಾನ ಗೊತ್ತೇ ಇದೆ ಈಗಾಗಲೇ. ಪ್ರಮಾಣ, ಮಾ ಜ್ಞಾನ, ಮಾನ ಜ್ಞಾನ. ಗೊತ್ತಾಯ್ತಾ? ಆದ್ದರಿಂದ ಮಕರಹ ಮಾನಕರ್ತೃತ್ವ. ನಮಗೆಲ್ಲ ಜ್ಞಾನವನ್ನು ತಂದು ಕೊಡೋದ್ರಿಂದ ಗುರುಗಳು ಪಾಠ ಹೇಳಿದ್ರು ಒಳಗೆ ಜ್ಞಾನ ಕೊಡೋದು ಯಾರು? ದೇವರೇ ಕೊಡೋದು. ಆದ್ದರಿಂದ ಜ್ಞಾನ ಕೊಡೋನು ಅವನೇ. ತಾನೇ ಹೇಳ್ತಾನೆ ಜ್ಞಾನ ಕೊಡೋ ಜ್ಞಾನದೀಪೇನ ಭಾಸ್ವತ. ಮಕರ, ಮಕರ ಅಂದರೆ ಡೈರೆಕ್ಟ್ ಮೀನಿಂಗ್, ಡಿಕ್ಷನರಿ ಮೀನಿಂಗ್ ಬೇರೆ, ನಿರ್ವಚನದ ಮೀನಿಂಗ್ ಬೇರೆ. ನಿರ್ವಚನದ ಮೀನಿಂಗ್ನಲ್ಲಿ ಅರ್ಥ ಬರುತ್ತೆ, ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಎಲ್ಲ ಪ್ರಾಣಿಗಳು ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಮಾಡಿದ್ರೆ ತಪ್ಪ. ಕೆಲವು ಮಾಡ್ಲಿಕ್ಕೆ ಹೋಗಿದ್ದಾರೆ, ಪ್ರತಿಯೊಂದು ಬಾರಿ ನಿರ್ವಚನ ಮಾಡೋದು. ದೇವ್ರ ಪರ ಮಾಡಿದ ಸಮಸ್ಯೆ ಇಲ್ಲ, ಅವ ವ್ಯಕ್ತಿ ಪರ ಮಾಡ್ಲಿಕ್ಕೆ ಹೋಗಬಾರ್ದು. ಗುಣ ಇರೋದಿಲ್ಲ ಅವರಲ್ಲಿ. ಮತ್ತೆ ದುರ್ಯೋಧನ ಶಬ್ದಕ್ಕೆ ಒಳ್ಳೆ ಅರ್ಥ ಇದೆ, ಅವ್ನಿಗೆ ಹೊಂದೋದಿಲ್ಲ ಒಳ್ಳೆ ಅರ್ಥ. ಅರ್ಥ ಆಯ್ತಾ? ಆ ರೀತಿ ಮಾಡಿದಾಗ ಎಲ್ಲದಕ್ಕೂ ಮಾಡ್ಲಿಕ್ಕೆ ಹೋಗಬಾರ್ದು. ಮಾಡ್ಲಿಕ್ಕೆ ಬರುತ್ತೆ ಎಂಬುದು ಬೇರೆ, ಮಾಡೋದು ಬೇರೆ. ಏನೇನು ಹೀ ಅಲ್ಲಿ ಏನಂತ ಹೀ ಒಳಗೆ ರಕಾರ ಹೋಯ್ತು. ಹೀ ಒಳಗೆ ರಕಾರ, ಹ್ರೀ ಮಹಾಲಕ್ಷ್ಮಿ ಹೆಸರು. ಓಂ ಹ್ರೀಂ ಹ್ರಾಂ ಮತ್ತು ದೇವ್ ಮಹಾಲಕ್ಷ್ಮಿ ಹೆಸರುಗಳವೆಲ್ಲ ಶ್ರೀ ಹ್ರೀ ಎಲ್ಲ. ಅಲ್ಲಿ ಹ್ರೀ ಮಾ ಆಲಯ ಆಗಬೇಕು. ರಕಾರ ಹೋಯ್ತು. ಅದಕ್ಕೇನಂತಾರೆ? ನಿರುಕ್ತಿಯಲ್ಲಿ ಒಂದು ಅಕ್ಷರ ಸೇರುತ್ತೆ, ಒಂದು ಅಕ್ಷರ ಹೋಗುತ್ತೆ, ಅವೆಲ್ಲ ಪ್ರೊಸೀಜರ್. ನಿರುಕ್ತ ಷಡ್ 6 ಟೈಪ್ ಚೇಂಜಸ್ ಆಗುತ್ತೆ. ನಿರುಕ್ತಿ ಮಾಡ್ಬೇಕಾದ್ರೆ 6 ಟೈಪ್ ಬದಲಾವಣೆ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಇಲ್ಲೇನಾಯ್ತು? ರಕಾರ ಹೋಗಿದೆ ಅಷ್ಟೇ. ಉಳಿದು ಹೀ ಒಳ್ಳೆ ರಾ ಹೋಗಿ ಹೀ ಉಳ್ಕೊಂಡು, ಮಾ ಹಾಗೆ ಉಳ್ಕೊಂಡಿದೆ. ಅದಕ್ಕೋಸ್ಕರ ಆಮೇಲೆ ಹ್ರೀ ದೀರ್ಘ ಇದ್ದಿದ್ದು ಚಿಕ್ಕದಾಯ್ತು ಬೇರೆ. ಹ್ರೀಮ್ ಆಗಲಿ, ಹೀ ಆಗಲಿಲ್ಲ, ಹೀ ಆಯಿತು. ಅಂದರೆ ದೀರ್ಘ ಆಗೋದು, ಚಿಕ್ಕದಾಗೋದು ಅವೆಲ್ಲ ನಡೆದಿದೆ, ಅವೆಲ್ಲ ಕೂಡ. ಗೊತ್ತಾಯ್ತಾ? ಅದಕ್ಕೆ ಮಾ ಚೇಂಜ್ ಆಗಲಿಲ್ಲ, ಹಾಗೆ ಉಳ್ಕೊಂಡಿತ್ತು. ಆಲಯ ಹಾಗೆ ಉಳ್ಕೊಂಡಿದೆ. ಮಾ ಆಲಯ, ಮಾಲಯ ಹಾಗೆ ಇದೆ. ಹಿರಿಯಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ. ವರ್ಣಾಗಮೋ ವರ್ಣ ವಿಪರ್ಯಯೋವ. ವರ್ಣ ಆಗಮ ಅಂದ್ರೆ ಒಂದು ಅಕ್ಷರ ಆಗೋದು. ವರ್ಣ ವಿಪರ್ಯ, ವರ್ಣ ಆಪೋಸಿಟ್ ವರ್ಣ ಬರೋದು, ವರ್ಣ ಲೋಪ ಆಗಿಬಿಡೋದು. ಇದು ಮಾಡೋದಕ್ಕೆ ಏನಂತ ಕರೀತಾರೆ? ನಿರ್ವಚನ ಅಂತ ಕರೀತಾರೆ. ಸಂಯಮನಾದ್ ಬಿಹು. ತರಕಾರಿ ಹೆಚ್ಚೋದ್ರೂ ಭಾರಿ ವ್ಯತ್ಯಾಸ ಇದೆ. ಹಲಸಿನಕಾಯಿ ಹೆಚ್ಚು ಬಿಟ್ರೆ ಹುಡಿಗೆ ಎಷ್ಟು ಪಜಿತಿ ಆಗುತ್ತೆ, ಎಷ್ಟೊಂದು ತೆಗಿಬೇಕಾದ್ರೆ. ಗೊತ್ತಾಯ್ತಾ? ಕೆಲವರು ಡೈರೆಕ್ಟ್ ಹಾಕ್ಬಿಡೋದು, ಕೋಸಂಬರಿ ಸೊಪ್ಪು ಹಾಗೆ ಹಾಕ್ಬಿಡ್ತಾರೆ. ಕೋಸಂಬರಿ ಸೊಪ್ಪು ಅದೆಲ್ಲ ಹಾಗೆ. ಅದು ಕೆಲವು ಯಾಜಿಟಿ ತೊಗೊಳೋದು, ಕೆಲವು ಹಾಕೋದು, ಕೆಲವು ಸೇರಿಸೋದು, ಏನೋ ಮಾಡಬೇಕಾದ್ರೆ ಅವಾಗ ಅದು ಊಟಕ್ಕೆ ಸರಿ ಹೋಗ್ತದೆ.
ಅದೇ ರೀತಿ ಅರ್ಥ ಸರಿ ಹೋಗ್ಬೇಕಾದ್ರೆ ಅದೊಂದು ನಿರ್ವಚನ ಅಂತ ಒಂದು ಇದು ಅಂಗ ವೇದಾಂಗ ನಿರುಕ್ತಿ ಅಂತಿದೆ. ಆ ಪ್ರಕಾರ ದೇವ್ರ ಪರ ಮಾಡಬೇಕಾದ್ರೆ ಆ ರೀತಿ ಮಾಡ್ಕೊಂಡು ಅರ್ಥ ಸಿಗುತ್ತೆ. ಕೆಲವು ಹಣ್ಣುಗಳು ಹಾಗೆ ತಿನ್ನೋದು ಬೇರೆ, ಫುಡ್ ಸಾಲಡ್ ಮಾಡ್ಕೊಂಡು ತಿನ್ನೋದು ಬೇರೆ, ಗೊತ್ತಾಯ್ತಾ? ತಿಂದೇ ಇರೋದು ಬೇರೆ, ಕೆಲವೆಲ್ಲ ಅನೇನು ಸೇರೋದು. ಹಾಂ 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 ಅರ್ಧ ಕೆ ಜಿ ಎಣ್ಣೆ ಹಚ್ಕೋಬೇಕು, ಅರ್ಧ ಇದಷ್ಟು ಅದು ಎಷ್ಟು ಆಗುತ್ತೆ, ಅರ್ಧದಷ್ಟು ಅಲ್ಲಿ ಕೂಡ. ಅದಕ್ಕೆ ಅಲ್ಲಿ ಆ ವಸ್ತುಗಳಲ್ಲಿ ಅದೆಲ್ಲ ಮಾಡ್ಕೊಳ್ಳೋದು, ಅಡಿಗೆ ಮಾಡ್ಬೇಕಾದ್ರೆ ಹಾಗೆಲ್ಲ ಚೇಂಜಸ್ ಗೊತ್ತಿದ್ರೆ ಮಾತ್ರ ಅಡಿಗೆ ಹೇಗೆ ಮಾಡೋಕ್ಕೆ ಬರುತ್ತೋ. ಇದು ಪಾಕ, ಇದು ಪರಿಪಾಕ, ಅದು ಪಾಕ, ವಿಚಾರ ಪರಿಪಾಕ. ಇಂಥೆಲ್ಲ ಬದಲಾವಣೆ ಮಾಡಿಕೊಂಡಾಗ ಒಳ್ಳೆ ಅರ್ಥ ಬರುತ್ತೆ ಅಂತ ಅರ್ಥ. ಪತಿ ವಿದ್ಯಾ ಜಾಹ್ನವಿ ಜಗತಾಂ ಸ್ಥಾನಂ ಅಧ್ಯಾತ್ಮಂ ಚ ಆತ್ಮನಾಂ ಪತಿ. ಅಧಿ ಆತ್ಮ, ಎಲ್ಲ ಆತ್ಮರಿಗೆ ಪತಿಯಾಗಿದ್ದಕ್ಕೆ ಅಧ್ಯಾತ್ಮ ಅಂತ ದೇವರಿಗೆ ಹೆಸರು. ವಿದ್ಯಾ ಜ್ಞಪ್ತಿ ಸ್ವರೂಪತ್ವ, ಜ್ಞಾನ ಸ್ವರೂಪನಾದ್ರಿಂದ ಪರಮಾತ್ಮನ ವಿದ್ಯಾ ಅಂತ ಹೆಸರಿದೆ. ವಾದ ವಾಚ್ಯತ್ವತೋ ಹರಿಹಿ, ಎಲ್ಲ ಪದಗಳಿಂದ ವಾಚ್ಯ ಅಂತ ತಿಳ್ಕೊಂಡಾಗ ದೇವರಿಗೆ ಏನಂತಾಗತ್ತೆ, ವಾದ ಅಂತ ಹೆಸರು ಬರುತ್ತೆ. ವದತಿ ವದತಿ ಎಂಬತ್ತು ಪದದಿಂದ ಬಂದಾಗ ವಾಚ್ಯನಾದವನು ಕೂಡ ಏನಂತಾರೆ ವಾದ ಅಂತ ಶಬ್ದ ಅರ್ಥ ಬರುತ್ತೆ. ಗೀತೋ ಕೀರ್ತ್ಯ ವಕ್ತ ಆಶ್ರಯ ಕೀರ್ತ್ಯ, ಕೀರ್ತಿ ಅಂದರೆ ಕೀರ್ತ್ಯನಾದವನು, ಎಲ್ಲರಿಂದನೂ ಕೂಡ ಕೊಂಡಾಡಲ್ಪಡತಕ್ಕಂಥವನು, ಅದು ಕೀರ್ತಿ ಅಂತ ಹೆಸರಾಯಿತು. ವಕ್ತ ಮಾತಾಡಿಸೋದು ಅವನೇ, ಆದ್ದರಿಂದಾಗಿನೇ ವಾಕ್ ಅಂತಾಯಿತು. ಆಶ್ರಯ ಕೊಡೋದ್ರಿಂದ ಶ್ರೀ ಅಂತಾಯಿತು. ಹೀಗೆ ಕೀರ್ತಿರ್ ಶ್ರೀವಾಕ್ಯ ನಾರೀಣಾಂ ಪದಕ್ಕೆ ಮೂರು ಅರ್ಥನೂ ಹೇಳಿದರು, ಮೂರಕ್ಕೂ ಅರ್ಥ ಹೇಳಿದರು. ಸ್ಮರಣೀಯ ಸ್ಮೃತಿ, ದೇವರಿಗೆ ಸ್ಮೃತಿ ಅಂತ ಹೆಸರು, ಎಲ್ಲ ಕಾಲಕ್ಕೂ ಸ್ಮರಣೀಯನಾದ್ದರಿಂದ ಸ್ಮೃತಿ ಅಂತ ಕರೀತಾರೆ. ಕೆಲವ್ರನ್ನ ಎಲ್ಲ ಕಾಲಕ್ಕೂ ಡಾಕ್ಟ್ರಿನ ಸುಳ್ಳು ಮಾಡ್ಲಿಕ್ಕೆ ಹೋಗಲ್ಲ, ಕಂಡ್ರು ಮೇಲೆ ಬೇರೆ ದಾರಿಲಿ ಹೋಗ್ಬಿಡ್ತಾರೆ. ಡಾಕ್ಟ್ರ್ ಕಂಡ್ರೆ ಸುಮ್ಮನೆ ಕಂಡ್ರು ಹುಡ್ಕೊಡೋದ್ರೆ ಮಾತ್ರ ಬೇರೆ. ದೇವರು ಯಾವಾಗಲೂ ಕಾಣಬೇಕು, ಯಾಕೆ ಎಲ್ಲದೂ ದೇವರಲ್ಲಿ ಇರೋದ್ರಿಂದ. ಎಲ್ಲರನ್ನ ಯಾತಕ್ಕೆ ಎಲ್ಲ ಕಾಲಕ್ಕೆ ನಾವು ಕಾಣೋದಿಲ್ಲ ಅಂದರೆ ಎಲ್ಲ ಗುಣ ಅವರಲ್ಲಿ ಇಲ್ಲ, ಅದಕ್ಕೆ ಯಾವಾಗ ಬೇಕೋ ಅವ್ರು ಮಾತ್ರ ಕರಿತೇವೆ, ಗೊತ್ತಾಯ್ತಾ? ಆದರೆ ದೇವರಿಗೆ ಎಲ್ಲ ಗುಣ ಇರೋದ್ರಿಂದ ಎಲ್ಲ ಕಾಲಕ್ಕೂ ಕರಿಬೇಕು, ಗೊತ್ತಾಯ್ತು? ಅವ್ನು ಇಲ್ದಿರೋ ಗುಣಗಳೇ ಇಲ್ಲ. ಇವರು ದೋಷ ಇದ್ದಾಗ ಬಿಟ್ಟುಬಿಡ್ತೇವೆ, ದೇವ್ರಿಗೆ ದೋಷನೇ ಇಲ್ಲ, ಆದ್ದರಿಂದ ಏನು ಯಾವಾಗ ಸ್ಮರಣೀಯ. ಡಾಕ್ಟ್ರು ಒಳ್ಳೆಯವರೇ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಬೇಡ ಅನ್ನೋದು, ಗೊತ್ತಾಯ್ತಾ? ಗುಣ ಇದೆ, ದೋಷನೂ ಇದೆ. ದೇವರಿಗೆ ಅದು ಇಲ್ಲೇ ಇಲ್ಲ, ಆದ್ದರಿಂದ ಆಗಿನ ಸದಾ ಜ್ಞೇಯ, ಸ್ವಾರಸ್ಯ ಇದೆ. ಕೆಲವ್ರನ್ನ ಇಂಥ ನೆನೆಸ್ಬೇಡ್ರಿ ಅಂತ ಹೊತ್ತಲ್ಲಿ ಅವ್ರನ್ನ ಪಾಪ ಎಂಥ ಪಾಪಿಷ್ಟ ಹೀಗೆ ಧರಿಸ್ತೀರಿ ಅಂತ ಹೇಳ್ತಾರೆ. ದೇವರಲ್ಲಿ ಪಾಪಗಳಿಲ್ಲ, ಆದ್ದರಿಂದ ಯಾವ ಕಾಲಕ್ಕೂ ನೆನೆಸ್ಬೋದು. ಈ ಸ್ಮರಣೀಯ ಶಬ್ದಕ್ಕಿರೋ ಸ್ವಾರಸ್ಯ ಬರೀ ಸ್ಮರಣೆ ಮಾಡಿ ಅಲ್ಲ, ಎಲ್ಲ ಗುಣಗಳು ಸ್ಮರಣೆಗೆ ಯೋಗ್ಯವಾದ ಎಲ್ಲ ಗುಣಗಳನ್ನು ಹೊಂದಿರೋದ್ರಿಂದ ಅವನು ಸ್ಮರಣೆ ಮಾಡಿ. ಡಿಪಾರ್ಟ್ಮೆಂಟ್ಲ ಸ್ಟೋರ್ಸ್ಗೆ ಹೋಗ್ತಾನೆ, ಸಾವು ಎಲ್ಲ ಸಿಗಬೇಕಾಗಿ, ಬೇರೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಒಂದೇ ಕಡೆ ಸಿಕ್ಬಿಟ್ಟು. ಈ ಆಯಿಲ್ ಮಾತ್ರ ಸಿಗುತ್ತೆ, ಈ ಇದ್ಲೇ ಸಿಗೋದೇ ಇಲ್ಲ, ಸಿಕ್ಕರೆ ಅದು ಮಾತ್ರ ಸಿಗುತ್ತೆ. ಬೇರೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಕೇಳಿದರೆ, ಗೋಲ್ಡ್ ಕೇಳಿದರೆ ಸಾಧ್ಯ ಇಲ್ಲ. ಈ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಗೋಲ್ಡ್ ಕೇಳಿದರೆ ಕೊಡೋಕ್ಕಾಗ ಬಿಡ್ತಾರೆ, ಅಷ್ಟು ಬೋರ್ ಕಡೆ ಅಂತೇಳಿ. ದೇವರಲ್ಲಿ ಎಲ್ಲ ಸಿಗೋದರಿಂದ ಎಲ್ಲ ಕಾಲಕ್ಕೂ ಸ್ಮರಣೆ ಮಾಡಬೇಕು. ದ್ಯೂತಂ ಇದರ ಸ್ಮರಣೀಯ ಆಗ್ತಿರಲಿಲ್ಲ. ಸ್ಮರ್ತವ್ಯ ಸತತಂ ವಿಷ್ಣು, ದೇವರು ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳದಲ್ಲೂ ಎಲ್ಲ ಕಾರಣಕ್ಕೂ ಸ್ಮರಣೆ ಮಾಡಿ. ಆಲ್ ಇನ್ ಒನ್ ದೇವರು ಎಲ್ಲ. ಗಾಯಕ ದ್ಯೂತಂ ಕ್ರೀಡಾಪರತ್ವಾಚ್ಯ, ದ್ಯೂ ಧಾತು ಕ್ರೀಡಾ ಅಂತ, ಕ್ರೀಡಾದಿ ಗುಣವಿಶಿಷ್ಟ ಅಂತ ಅರ್ಥ ಇದೆ. ಸದಾಕಾಲ ಜಗತ್ತನ್ನು ದ್ಯೂತ ಅನ್ನೋ ಶಬ್ದ ದೇವ್ರನ್ನ ಹೇಳುತ್ತೆ. ಇವೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಬ್ರಹ್ಮಸೂತ್ರ ಸಮನ್ವಯ ಅಧ್ಯಾಯ ಸೇರುತ್ತೆ ಇದೆಲ್ಲ. ಅಲ್ಲ ಅನ್ಯತ್ರ ಪಕ್ಷ ದ್ಯೂತಾಂಬ ದೇವ್ರ ದ್ಯೂತ ಅಂತ ಹೆಸರು. ಪಾಪ ಅದನ್ನ ಯಾಕೆ ದ್ಯೂತ ಅಂತ ಕರಿತೀರಿ ಅಂದರೆ, ದ್ಯೂತಾಂಬ ಕೆಟ್ಟರ್ಥಲ್ಲಿ ಕರೆಯೋದಿಲ್ಲ. ಇಡೀ ಜಗತ್ತೇ ಪರಮಾತ್ಮ ಕ್ರೀಡೆ ಆದ್ದರಿಂದಾಗಿನೇ ದ್ಯೂತ ಅಂತ ಬರುತ್ತೆ ನಿರ್ವಚನ. ಮತ್ತೆ ಅದು ಹೇಳಿದ್ದೇನು, ದಿವು ಕ್ರೀಡಾಯಾಮ ಅಂತಿಲ್ಲ, ಸಿಂಪಲ್ ಅರ್ಥ ಬರುತ್ತೆ. ಕ್ರೀಡಾಪರನಾದ್ದರಿಂದ ದ್ಯೂತ ಅಂತ ಕರೀತಾರೆ. ಗಾಯತ್ರಿ ತ್ರಾತಿ ಗಾಯಕಾನ್, ಯಾರು ತನ್ನನ್ನು ಕುರಿತು ಆರಾಧನೆ ಮಾಡ್ತಾರೋ ಹಾಗೂ ಸ್ತೋತ್ರ ಮಾಡ್ತಾರೋ ಅವ್ರನ್ನ ಕಾಪಾಡ್ತಾರೆ. ಗಾಯತ್ರಿ ತ್ರಾಣಾತ್ ತ್ರಿ, ತ್ರಾಣದ ರಕ್ಷಣೆ ಕೊಡ್ತಾನೆ, ತನ್ನನ್ನು ಕುರಿತು ಹಾಡೋನು ರಕ್ಷಣೆ ಕೊಡ್ತಾನಾದ್ರಿಂದ ಗಾಯತ್ರಿ ಅಂತ. ಅದು ಶ್ಲೋಕ ಇದೆ, ಗಾಯಂತಂ ತ್ರಾಯಿತೆ ಯಸ್ಮಾತ್ ಗಾಯತ್ರಿ ಇತಿ ತತಸ್ಪೃತಃ ಅಂತ. ಇದೆ ಮುಂದೆ. ಅದೇಂದ್ರ ಬ್ರಹ್ಮಸೂತ್ರ ಭಾಷ್ಯನೇ ಆಗೋದಾಗ ಸತ್ವ ಇದಿಷ್ಟು ಬ್ರಹ್ಮಸೂತ್ರ ಭಾಷೆ ಸೇರಿಕೊಂಡೇ ಬಿಡಬೇಕು. ಆ್ಯಕ್ಚುಲಿ ಕೊನೆಗೆ ಬಂತಲ್ಲ ಏತೇನ ಸರ್ವೇ ವ್ಯಾಖ್ಯಾತ ಬಂದಾಗ ಇವಿಷ್ಟನ್ನು ಸೇರಿಸ್ಕೊಂಡ್ಬಿಟ್ರೆ ಎಲ್ಲ ಸೇರ್ಕೊಂಡು ಹೋಗೋದು. ಕೆಲವೆಲ್ಲ ಅನ್ಯವಾಚಕ, ಕೆಲವು ಉಭಯವಾಚಕ, ಕೆಲವು ಅನ್ಯತ್ರೈವ ವಾಚಕ, ಎಲ್ಲ ಶಬ್ದಗಳು ಇದರಲ್ಲಿದೆ. ದ್ಯೂತಂ ಕ್ರೀಡಾಪರತ್ವಾಚ್ಯ ಗಾಯತ್ರಿ ತ್ರಾತಿ ಗಾಯಕ. ಅದಕ್ಕೆ ಸರ್ವೂಲದ ಇತರ ಸರ್ವಮೂಲಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಹೆಸರು ತೊಗೊಂಡು ಎಷ್ಟು ಒಳ್ಳೆ ಕೆಲಸ ಮಾಡೋದು. ಎಲ್ಲದರಲ್ಲೂ ಹುಡುಕಿ ಬ್ರಹ್ಮಸೂತ್ರ ಭಾಷೆ ಸೇರಿಸ್ಬಿಟ್ರೆ ಇಡೀ ಸರ್ವಮೂಲ ಬ್ರಹ್ಮಸೂತ್ರ ಭಾಷೆ ಆಗಿಬಿಡುತ್ತೆ. ಅರ್ಥ ಇಡೀ ಸರ್ವಮೂಲ. ಆಮೇಲೆ ಗೀತಾ ಅರ್ಥ ತೊಗೊಂಡು ಇಡೀ ಸರ್ವಮೂಲ ಗೀತಾ ಭಾಷೆ ಆಗುತ್ತೆ, ಇಡೀ ಸರ್ವಮೂಲ ಋಗ್ಭಾಷೆ ಆಗುತ್ತೆ.
ಇದು ಓದೋ ರೀತಿ ಅದು. ಅದು ಬಿಟ್ಬಿಟ್ಟು ಅಲ್ಲಲ್ಲಿ ಅದನ್ನೇ ಪೂರ್ತಿ ಓದ್ತಾ ಹೋದಾಗ ಇನ್ನೇ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋ ಚಾನ್ಸಸ್ ಸಿಗುತ್ತೆ. ಹಾಂ, ಅರ್ಥಕ್ಕೆ. ಹೌದು ಹೌದು ಹೌದು. ಹ್ಞೂ. ಬೃಹತ್ ಸಾರ ದಂಡನ ದಂಡವು ಎಲ್ಲ ದುಷ್ಟ ದಂಡಿಸ್ ಇನ್ನೊಂದಿದೆ ನೋಡಿ. ಸತ್ವಂ ಸಾಧುಗುಣತ್ವಾಚ್ಯ, ಸದ್ಗುಣಪೂರ್ಣನಾದ್ದರಿಂದ ಸತ್ವ ಅಂತ ದೇವರಿಗೆ ಹೆಸರಿದೆ. ಖಂಡ ಸತ್ವವಾನ್ ಸಾತ್ವಿಕ ಸತ್ಯ, ಸತ್ವವಾನ್ ಅಂತ ಹೆಸರಿದೆ. ಸರ್ವಗುಣಪೂರ್ಣ ಆಗಿರೋಣ ಅಂತ ಅರ್ಥ. ದಂಡನಾಥ್ ದಂಡ ಉಚ್ಯತೆ, ವಿನಾಶಾಯಿತ ದುಷ್ಕೃತ, ಆದ್ದರಿಂದ ದೇವರಿಗೆ ದಂಡ ಅಂತಲೇ ಹೆಸರಿದೆ. ಬೃಹತ್ ಸಾರೋಪಿ ಅಮೇಯಶ್ಚ, ಬೃಹತ್ ಸಾರ ಅಮೇಯಶ್ಚ, ಬೃಹತ್ ಸಾಮ. ಬೃಹತ್ ಸಾರ ಅಂತ ಒಂದರ್ಥ, ಅಮೇಯ ಅಂತ ಇನ್ನೊಂದು ಅರ್ಥ, ಎರಡು ಸೇರಿ ಬೃಹತ್ ಸಾಮ ಅಂತಾಗಿದೆ. ಉಶನ ಉಶತೇಹಿ, ಎಲ್ಲವನ್ನು ಇಷ್ಟಪಟ್ಟು ಮಾಡ್ತಾನೆ, ಎಲ್ಲರಿಗೂ ಇಷ್ಟಕರನಾಗಿರೋದ್ರಿಂದ ದೇವರಿಗೆ ಉಶನ, ಕವೀನಾಂ ಉಶನಾ ಕವಿ. ಶುಭಾಶುಭ ಜ್ಞಾನಕರ ಕುಸುಮಾಕರ ಈರಿತ. ಎಷ್ಟು ನೋಡಿದರೆ ಅರ್ಥ ಇದೆ ಅಂತ ಅನಿಸೋದೇ ಇಲ್ಲ, ಸರಿಯಾಗಿ ಓದಿ ಇದೆ. ಏನು ಅರ್ಥ ಇಟ್ಟರು? ಶುಭ ಅಶುಭ ಜ್ಞಾನಕರ. ಕುಸುಮಾಕರಕ್ಕೆ ಶುಭ ಅಶುಭ ಜ್ಞಾನಕರ ಏನಿದೆ? ಕು ಸು ಮ ಕರಹ. ಕು ಅಂದರೆ ಕುತ್ಸಿತವಾದ ಜ್ಞಾನ, ಸು ಅಂದರೆ ಒಳ್ಳೆಯ ಜ್ಞಾನ, ಮ ಅಂದರೆ ಜ್ಞಾನ, ಆಕರ ಅಂದರೆ ಕೊಡೋದು. ಹೀಗೆ ತಿಳ್ಕೊಂಡ್ರೆ ಕುಸುಮಾಕರ ಅದು ಯಾರಾದ್ರೂ ಈಗ ಕೆಟ್ಟವರಿಗೆ ಕೆಟ್ಟ ಜ್ಞಾನ, ಒಳ್ಳೆಯವ್ರಿಗೆ ಒಳ್ಳೆ ಜ್ಞಾನ ಕೊಡ್ತಾನೆ, ಅದರಿಂದ ಕುಸುಮಾಕರ ಅಂತ ಕರೀತಾರೆ. ಎಲ್ಲ ನಿರುಕ್ತಿರಿ. ಕುಸುಮಾಕರ ಈರಿತ ಅಲ್ಲ, ಪ್ರವೃತ್ತಿ ನಿಮಿತ್ತ ಯಾವಾಗ ಬಂತು? ನಿವೃತ್ತಿ ಮಾಡಿದಾಗ ಬಂತು, ಇಲ್ಲ ಯಾಜಿಕ್ಕೆ ಬರೋದಿಲ್ಲ. ಯಾರಕ್ಕೆ? ಹಾಗೇನಿಲ್ಲ, ನೋಡೋದಕ್ಕೆ ಕೆಲವು ನೇರ ಕಾಣುತ್ತೆ. ಅದೇ 6 ಟೈಪ್ ಇದೆ, ನಿವೃತ್ತಿ 6 ಟೈಪ್ ಇರೋದ್ರಿಂದ ಕೆಲವು ಹತ್ತಿರದಲ್ಲಿ ಕಾಣಿಸುತ್ತೆ, ಕೆಲವು ದೂರ ಹೋಗ್ಬೇಕಾಗಿ ಯಾವ ಪದಕ್ಕೂ ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಬಟ್ ಒಡೆದಾಗ ನೀರಾಗಿ ಕಾಣಿಸುತ್ತೆ, ಅದು ಬೇಕು. ಕೀರ್ತಿತ ಯಾರು ಕುಂಬಳಕಾಯಿ ಅಂತೇಳಿ ಇಡೀ ಕುಂಬಳಕಾಯಿ ಹಾಕಿಬಿಟ್ಟ, ಹಚ್ಚಿಬಿಟ್ಟು ಕುಂಬಳಕಾಯಿ ಬೋಂಡ ಮಾಡೋ ಅಂತ ಹೇಳಿದ, ಕುಂಬಳಕಾಯಿನೇ ಹಾಕಿಬಿಟ್ಟ ಒಳಗಡೆ. ದೌಡ್ ಎತ್ತಿ ಬೇರೆ ಹಾಕಿದ, ಕಾದೆಣ್ಣೆ ಎಲ್ಲ ಸಿಡಿದು ಸುಟ್ಕೊಂಡು ಹೋಗ್ಬಿಡುತ್ತೆ ಕುಂಬಳಕಾಯಿ. ಅದು ಎಲ್ಲ ಎಷ್ಟು ಅರ್ಥ ಮಾಡ್ಕೋಬೇಕು ಅದಕ್ಕೀಗ? ಹೇಗೆ ಎಲ್ಲ ಪೂಜೆ ತಗೊಂಡು ಇವನು ಅದಾಬತ್ತಿ ದೊಡ್ಡ ಬಾಟ್ಲಿ ಹಿಟ್ಟು ಕಳಿಸ್ತಾ ಅದ್ದಿದ ಹಾಕಿ ತಿಳುವಳಿಕೆ ಇರೋದಿಲ್ಲ. ಅದೆಲ್ಲ ಅದು ಕೈ ಹಾಕಿ ಏನಾಗುತ್ತೆ? ಹಾಗಾಗಿದೆ ಶಾಸ್ತ್ರ. ಇದು ಸಮಾಸಿಗೆ ಕಾಣುತ್ತೆ, ನಡೆದಿದ್ದು ಹಾಗೇನೆ, ಕಂಡು ಅರ್ಥ ಮಾಡಿ ಹಾಕ್ಬಿಟ್ರೆ. ಮಹಾಯೋಗ ಅವೆಲ್ಲ ಇದ್ರ ಟೈಪೇ, ನಿರ್ವಚನ ಟೈಪ್ ಅವೆಲ್ಲ. ಯೋಗ ವೃತ್ತಿ ಅಂದ್ರೆ ಒಂದೇ, ನಿರ್ವಚನ ಅಂದ್ರೆ ಒಂದೇ. ಯೋಗ ಅಂದ್ರೆ ಏನು? ಬಿಡಿಸಿ ಅರ್ಥ ಹೇಳೋದು. ರೂಢಿ ಅಂದ್ರೆ ಏನು? ಡಿಕ್ಷನರಿ ಮೀನಿಂಗ್ ಆದರೆ ರೂಢಿ, ಅರ್ಥ ಬಿಡಿಸಿ ಹೇಳಿದಾಗ ಬಂದರೆ ಅದು ಯೋಗ ವೃತ್ತಿ. ಇವಾಗ ನಿರ್ವಚನ ಇನ್ನೊಂದು ರೂಪ ಅಷ್ಟೇ. ಶುಭಾಶುಭ ಜ್ಞಾನಕರ ಕುಸುಮಾಕರ ಈ ರೀತಃ. ಜ್ಞಾನಂ ಜ್ಞಾನಾತ್ಮನೋ, ಜ್ಞಾನಾತ್ಮತಃ, ಜ್ಞಾನ ಸ್ವರೂಪನಾದ್ದರಿಂದ ಜ್ಞಾನಂ ಜ್ಞೇಯಂ ಬರೋದರಿಂದ ಜ್ಞಾನ ಅಂತ ದೇವರಿಗೆ ಹೆಸರು. ಮೌನಂ ಮುನೀದ್ಯ, ಮುನಿಗಳಿಂದ ಪೂಜ್ಯನಾದ್ದರಿಂದ ಮೌನ ಅಂತ ದೇವರಿಗೆ ಹೆಸರು. ನೀತಿ ಆನಯನ್, ಎಲ್ಲರೂ ತನ್ನ ಹತ್ರ ಕರ್ಕೊಂಡು ಹೋಗ್ತಾನಲ್ಲ, ನಡೆಸ್ತಾನಲ್ಲ, ಅದಕ್ಕೆ ನೀತಿ ಅಂತ ದೇವರಿಗೆ ಹೆಸರು. ಮಾರ್ಗಣಾಂ ಅಂತಗತ್ವಾತ್ತು ಮಾರ್ಗಶೀರ್ಷ ಪ್ರಕೀರ್ತಿನ. ಮಾರ್ಗಶೀರ್ಷ, ಮಾರ್ಗದ ಎಂಡ್. ಅಲ್ಲಿ ದೇವರು ಜಿಜ್ಞಾಸೆ ಮಾಡಿದ್ರೆ ಇನ್ನೇನು ಜಿಜ್ಞಾಸೆ ಮಾಡಬೇಕಾಗಿಲ್ಲ, ದೇವ್ರನ್ನ ಬಿಟ್ಟು ಹಿಡಿದ ಮೇಲೆ. ಅದಕ್ಕೆ ಮಾರ್ಗಶೀರ್ಷ. ಶೀರ್ಷ ಅಂದ್ರೇನು? ತಲೆ. ಮಾರ್ಗ ಹುಡುಕರೋದು ತಲೆ ಅಂದ್ರೇನು? ಇಂಪಾರ್ಟೆಂಟ್, ಉತ್ತಮ ಅಂಗ ಅಂತ, ಶ್ರೇಷ್ಠನಾದವನು. ಕೆಲವು ಹೇಳ್ತಾರೆ ಅದನ್ನು ಹುಡುಕ್ತೇನಯ್ಯ, ಎಲ್ಲೋ ಸಣ್ಣ ಸೇಫ್ಟಿ ಪಿನ್ ಬಿದ್ದೋಗಿರುತ್ತೆ, ಹುಡುಕಿದ್ದೆ ಟ್ರಾಫಿಕ್ ಜಾಮ್ ಮಾಡಿ ಎಲ್ಲರೂ ಬೈದು ಹೋಗ್ತಾರೆ. ಅದು ಗೋಲ್ಡಲ್ಲಿ ಬಿತ್ತಿದ್ರೆ ಅವರು ಹುಡುಕ್ತಾರೆ ಶುರು ಮಾಡಿ. ಅದೇ ಯೋಗ್ಯ ಮಾರ್ಗಕ್ಕೆ ಏನು ಅಮಾರ್ಗ್ಯ, ಹುಡುಕ್ಲಕ್ಕೆ ಹೋಗಬಾರ್ದು ಅದನ್ನು, ಕೆಲವು ಹುಡುಕದೆ ಇರಬಾರ್ದು. ಅದಕ್ಕೆ ಹೇಳ್ತಾರೆ ರಾಜ್ಯ ಹೋದರೂ ಕೂಡ ಧರ್ಮ ಬಿಡ್ತಿದ್ದಿಲ್ಲ ಅವರು. ಯಾಕೆ? ಧರ್ಮದಿಂದ ಮತ್ತೆ ರಾಜ್ಯ ಬರುತ್ತೆ, ರಾಜ್ಯದಿಂದ ಧರ್ಮ ಬರೋದಿಲ್ಲ. ಅದು ಯಾವ್ದು ಇಂಪಾರ್ಟೆಂಟ್ ಅಂತ ಹುಡುಕ್ತಾರೆ. ಅದು ಆ ಜ್ಞಾನ ಬೇಕು ಫಸ್ಟ್. ಹುಡುಕೋದು ಯೋಗ್ಯವಾದ ಹುಡುಕಬೇಕು. ಅದ್ರಲ್ಲಿ ಹೈಯೆಸ್ಟ್ ಯಾವುದು ಅಂದರೆ ದೇವರು. ಅಥಾತೋ ಬ್ರಹ್ಮ ಜಿಜ್ಞಾಸ. ಸುಖಂ ಪಿಬನ್ ಲೀಲೆಯೈವ ಕಪಿಲೋ ವ್ಯಾಸಯೇವ ಚ. ಕಪಿಲ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ ಈಗಾಗಲೇ, ಇನ್ನೊಂದು ಅರ್ಥ ಹೇಳಿದ್ರಿ, ಹೊಸ ಅರ್ಥ ಇದು. ಸುಖಂ ಪಿಬನ್ ಕಪಿಲ, ಕಂ ಪಿಬತಿ ಲಾತಿ ಇತಿ ಕಪಿಲ, ಅಷ್ಟೇ ಅರ್ಥ. ಕಾ ಪಿ ಲಾ ಇದೆ, ಕಂ ಅಂದ್ರೆ ಸುಖಂ, ಅದಕ್ಕೆ ಸುಖಂ ಪಿಬನ್ ಲೀಲೆಯೈವ, ಲಾ ಇದೆ, ಲೀಲೆಯಿಂದ ಸುಖವಾಗಿದ್ದಾನೆ ಪರಮಾತ್ಮ, ಕಷ್ಟಪಟ್ಟಲ್ಲ, ಅದಕ್ಕೆ ಕಪಿಲ ಅಂತ ಕರೀತಾರೆ. ಇಲ್ಲಿ ನೋಡಿ, ಅಲ್ಲಿ 2 ಕೊಟ್ಟರು, ಇಲ್ಲಿ ಮತ್ತಿನ್ನೊಂದು ಕೊಟ್ಟರು ನಿರ್ವಚನ. ಬೆಳೆಯುತ್ತೆ. ಇದು ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ, ಕಪಿಲಾಚಾರ್ಯ. ಕಪಿಲಶ್ಚಾಸೋ ಆಚಾರ್ಯಶ್ಚ ಕಪಿಲಾಚಾರ್ಯ. ಕಪಿಲೋ ವ್ಯಾಸ ಏವ ಚ ವಿಶಿಷ್ಟತ್ವಾತ್ ವ್ಯಾಸ. ವಿಶಿಷ್ಟ ಆಸ ವ್ಯಾಸ.
ಅತ್ಯಂತ ಎಲ್ಲರಿಗಿಂತ ವಿಶಿಷ್ಟ ಸರ್ವೋತ್ತಮನಾದ್ದರಿಂದ ವ್ಯಾಸ ಪದಕ್ಕೇನೆ ಸರ್ವೋತ್ತಮ ಅಂತ ಅರ್ಥ. ಹೌದು, ವಿಷ್ಣುನಾಮ ಸರ್ವದೃಗ್ವ್ಯಾಸ. ಏವಂ ವಿಶಿಷ್ಟತ್ವಾತ್ ವಿಷ್ಣುನಾಮ ವಿಶಿಷ್ಟ ಪ್ರಾಣಸೌಖ್ಯತಃ. ವಿಷ್ಣು ವೀಷಾಣ ವಿಶಿಷ್ಟ ಪ್ರಾಣ ಸುಖ ಹೊಂದಿರೋದಕ್ಕೆ ಏನಂತ ಕರೀತಾರೆ? ವಿಷ್ಣು ಅಂತ ಹೆಸರಿದೆ. ವಿಷ್ಣು ಸಹಸ್ರನಾಮಕ್ಕೆ ಡೈರೆಕ್ಟ್ ಅರ್ಥ, ವಿಷ್ಣು ಸಹಸ್ರನಾಮಕ್ಕೆ ವಿಷ್ಣುವಿನ ನಾಮಕ್ಕೆ ಅರ್ಥ ಹೇಳಿದ್ದ. ಏವಂ ನಾನಾ ಗುಣೈರ್ವಿಷ್ಣು ನಾನಾ ನಾಮಭಿರೀರಿತಃ ನಾನಾ ಪ್ರಾಣ್ಯಾದಿ ಸಮಸ್ತಶ್ಚ ವಿಭೂತಿರಿತಿ ಶಬ್ದಿತಃ. ಹೀಗೆ ಪರಮಾತ್ಮ ಏನಾಗಿದ್ದಾನೆ? ನಾನಾ ಗುಣಗಳಿಂದ ಕೂಡಿ ನಾನಾ ಪ್ರಾಣಿಗಳಲ್ಲಿ ಇದ್ದು ನಾನಾ ಹೆಸರುಗಳಿಂದ ಸೂಚಿತನಾಗಿ ನೆಲೆಸಿದ್ದಾನೆ. ನಾನಾ ಪ್ರಾಣ್ಯಾದಿ ಸಮಸ್ತಶ್ಚ ವಿಭೂತಿರಿತಿ ಶಬ್ದಿತಃ. ಇದಕ್ಕೆ ವಿಭೂತಿ ಅಂತ ಕರೀತಾರೆ. ಶಸ್ಯಾದಿಷು ವಿಜಾತೀಯ ಸ್ವಾಮ್ಯತಃ ಸಾರದ ಕ್ವಚಿತ್. ಕೆಲವು ಕಡೆಗೆ ವಿಜಾತೀಯ ಶ್ರೇಷ್ಠತ್ವ ಕೊಡ್ತಾನೆ, ಸ್ವಾಮ್ಯದ ಅಂದ್ರೂ ಒಂದೇ, ಶ್ರೇಷ್ಠದ ಅಂದ್ರೂ ಒಂದೇ. ಶರ್ವಾದಿಷು ಸಜಾತೀಯ ಶ್ರೇಷ್ಠತತ್ವೇನ ಸಂಸ್ಥಿತ. ರುದ್ರಾಣಾಂ ಶಂಕರಶ್ಚಾಸ್ಮಿ. ಶಂಕರನು ರುದ್ರ, ಉಳಿದವರು ರುದ್ರರೇ. ಇವರಿಗೆ ಶ್ರೇಷ್ಠ ಬಂತು, ಸಜಾತೀಯ ಶ್ರೇಷ್ಠ ಇದೆ. ನಕ್ಷತ್ರಾಣಾಮಹಂ ಶಶಿ ವಿಜಾತೀಯ ಶ್ರೇಷ್ಠ ಆಯಿತು. ಶಕ್ರೋ ಶಕ್ರ ಉಶನ ಅರ್ಜುನಾದ್ದೇಶು ಸಜಾತೀಯ ಏಕದೇಶತಃ. ಸಜಾತೀಯ ಏಕದೇಶ ಅರ್ಜುನ್ ಭೀಮನ ಬಿಟ್ಟ ಮೇಲೆ ಹೇಳಿದ್ರಿಂದ. ದೇವೇಭ್ಯ ಚಾದಿಕೋ ಬ್ರಹ್ಮ ಯಥೋ ವಿಷ್ಣೋರ್ ಅನಂತರಃ. ಬ್ರಹ್ಮದೇವರು ಭಾರಿ ಮೇಲಿದ್ದಾರೆ. ಪುರುಷರಲ್ಲಿ ವಿಷ್ಣು ಆದಮೇಲೆ ಬ್ರಹ್ಮದೇವರೇ ಬರ್ತಾರಾದ್ರಿಂದ ಅವನು ತಗೋಬೇಕು. ಕವಿತ್ವಾದಿ ಗುಣೇಶ್ವೇವಂ ಯತ್ಸಮೋ ನಾಸ್ತಿ ಕಶ್ಚನ ತಥಾ ಭೀಮಶ್ಚ ಪಾರ್ಥೇಶು. ಮತ್ತು ಯಾವ ಫಸ್ಟ್ ನೀವು ನೆಕ್ಸ್ಟ್ ಬೆಸ್ಟ್ ಅಂತ ಹೇಳಿದ್ರಲ್ಲ, ಅಂಗಡಿಗೆ ಹೋಗಿ ಕೇಳೋದು ಹಾಗೇನೆ. ಬೆಸ್ಟ್ ಕೇಳ್ತಾರೆ, ಅದಿಲ್ಲ ಅಂದರೆ ನೆಕ್ಸ್ಟ್ ಬೆಸ್ಟ್ ಕೇಳ್ತಾನೆ. ನೆಕ್ಸ್ಟ್ ಜನರಲ್ ಪದ್ಧತಿ. ಈಗಿಲ್ಲ, ನೆಕ್ಸ್ಟ್ ಯಾವಾಗಿದೆ ತಕ್ಷಣ ಪದ ಉಪಯೋಗಿಸ್ತಾರೆ, ನೆಕ್ಸ್ಟ್ ಯಾವುದು ಅಂತೇಳಿ. ಅದಕ್ಕೇನೆ ವಿಭೂತಿಗಳು ಏನು ಅದನ್ನು ಸೇರಿಸ್ಬಿಟ್ರಿ. ಭೀಮ ಅಲ್ಲ, ನೆಕ್ಸ್ಟ್ ಯಾರು ತಗೋಬೇಕು? ಭೀಮ ಆಬ್ವಿಯಸ್ ಗೊತ್ತಾಗ್ಬಿಟ್ಟಿದೆ. ನೆಕ್ಸ್ಟ್ ಯಾರನ್ನು ತಗೋಬೇಕು ಅಂದರೆ ನೆಕ್ಸ್ಟ್ ಯಾರನ್ನು ತಗೋಬೇಕು? ಎಲ್ಲ ಅಡಿಗೆ ಹೊರಗಡೆ ಎಲ್ಲ ಹುಡುಕ್ತಿರ್ಬೇಕಾದ್ರೆ ಇವರು ಸಿಗಲಿಲ್ಲ, ನೆಕ್ಸ್ಟ್ ಯಾರನ್ನ ಹುಡ್ಕೋಣ? ಬೆಟ್ಟದಲ್ಲಿ ಬರೋದು, ಮತ್ತೆ ನೆಕ್ಸ್ಟ್ ಅವ್ರು ಹುಡುಕ್ತಾ ಹೋಗ್ಬೇಕು. ಅದು ನೆಕ್ಸ್ಟ್ ಬೆಸ್ಟ್ ಅಂತ ಹೇಳಿದಾಗ ಇನ್ನೂ ಸೇರಿಸ್ಕೊಂಡ್ಬಿಡ್ಬೇಕು. ಏನದು ಅದು ಮತ್ತೆ ನೆಕ್ಸ್ಟ್ ಹೋಗ್ತಾನೆ ಇರೋದು. ನಮಗೆ ಎಷ್ಟು ಅವೈಲಬಲ್ ಅಲ್ಲಿ ಎರಡೂ ಸಿಗೋದು, ನಮಗೆ ಯೋಗ್ಯತೆ ಇರೋದು. ಮತ್ತೆ ಭಾರಿ ಕಷ್ಟ ಅವ್ರಿಗೆ ಬರ್ಲಿಕ್ಕಾಗಲ್ಲ ಅಂತ ಹೇಳ್ತಾನಲ್ಲ, ಹಾಗೆ ನಮಗೆ ಸಿಗೋದ್ರಲ್ಲಿ ಆಗಬೇಕು, ಅಲ್ಲಿ ಸಿಗೋದ್ರಲ್ಲಿ ಬೆಸ್ಟ್ ಆಗಬೇಕು. ಶಕ್ರ ಉಶನ ಅರ್ಜುನಾದ್ದೇಶು ಸಜಾತೀಯ ಏಕದೇಶತಃ ದೇವೇಶು ಅಭ್ಯಧಿಕೋ ಬ್ರಹ್ಮ ಯಥೋ ವಿಷ್ಣೋರನಂತರಃ. ಕವಿತ್ವಾದಿ ಗುಣೇಶ್ವೇವಂ ಯತ್ಸಮೋ ನಾಸ್ತಿ ಕಶ್ಚನ ತಥಾ ಭೀಮಶ್ಚ ಪಾರ್ಥೇಶು. ಪಾರ್ಥರ ಪಾಂಡವರಲ್ಲಿ ಭೀಮಸೇನ. ಜ್ಞಾನಂ ಜ್ಞೇಯೇಶು ತೋಕ್ತ, ಜ್ಞಾನಯಜ್ಞ ಅದರಲ್ಲಿ, ಜ್ಞೇಯಗಳಲ್ಲಿ ತಾನು. ಸುದರ್ಶನಾದಿ ಆಯುಧೇಶು ವಜ್ರ, ಆಮೇಲೆ ಸುದರ್ಶನ ಫಸ್ಟು, ಆಮೇಲೆ ವಜ್ರ. ಆಯುಧೇಶು ವೇದೇಶು ಋಗ್ವೇದ ಏವಚ. ನೋಡಿ, ಋಗ್ವೇದ ಫಸ್ಟ್ ತಗೋಬೇಕು, ಆಮೇಲೆ ತಗೋ. ಎಲ್ಲ ಇಲ್ಲಿ ಓದಬೇಕು. ಏಕಾಸ್ಕಂದ ಭಾಗ ತಾತ್ಪರ್ಯನೂ ಓದಬೇಕು. ಅಲ್ಲಿ ಹೊಸ ಹೊಸ ಅರ್ಥ ಎಷ್ಟೊಂದು ಹೇಳಿದ್ದಾರೆ. ಎರಡು ಸೇರಿಸ್ಬಿಟ್ಟು ಪರ್ಫೆಕ್ಟ್ ಆಗಿ ಯಾವುದನ್ನು ಅಧ್ಯಯನ ಮಾಡಿದರೆ ಆ್ಯಕ್ಚುಲಿ ಕೃಷ್ಣ ಉದ್ಧವ ಸಂವಾದ, ಕೃಷ್ಣ ಅರ್ಜುನ ಸಂವಾದ, ಭಗವದ್ಗೀತೆ ಎಷ್ಟೋ ವಿಷಯಗಳು ಅದರಲ್ಲಿ ಸಿಗುತ್ತೆ. ಅದಕ್ಕೆ ಬೇಕಾದ ಇದರಲ್ಲಿ ಸಿಗುತ್ತೆ. ಎರಡಕ್ಕೂ ಭಾಷ್ಯವಾದ ಆಚಾರ ಒಬ್ಬರೇ. ಹುಡುಗರು ಯಾರು ಭಗವದ್ಗೀತೆ ಒಂದೇ ಬರೆದು ಭಾಷ್ಯ ತಾತ್ಪರ್ಯ ಎರಡಿಲ್ಲ. ಏಕಾಸ್ಕಂದ ಭಾಗವತಕ್ಕೆ ಬರದೇ ಇಲ್ಲ ಬೇರೆ ಯಾರು ಕೂಡ. ಅಷ್ಟು ಮಿಸ್ ಆಯಿತು. ಇದೆಲ್ಲ ಓದಿದರೆ ಆಚಾರ್ಯ ಭಕ್ತಿ ಯಾಕೆ ಬರಲ್ಲ ಗೊತ್ತಾಯ್ತಿಲ್ಲ. ಎಷ್ಟು ಕೆಲಸ ಮಾಡಿದ್ದಾರೆ ನೋಡ್ಬೇಕು. ಸುಮ್ಮನೆ ಅವ್ರು ವಾಯ್ದವ್ರ ಅವತಾರ ಬಿಟ್ಟುಬಿಡಿ, ಸುಮ್ಮನೆ ಓದಿ. ಸಿಕ್ಕಾಬಟ್ಟೆ ಗ್ರೇಟ್ ಅವರು. ಆ ರೀತಿ ಯೋಚನೆ ಮಾಡೋಕ್ಕೂ ಸಾಧ್ಯ. ಎಲ್ಲಿ ಅಲ್ಲಿ ಹೇಳ್ತಾರೆ ಯತಿಗಳಲ್ಲಿ ಆಶ್ರಮಾಣ ಅಹಂ, ಸನ್ಯಾಸದಲ್ಲಿ ನಾನಿದ್ದೇನೆ. ಗೊತ್ತಾಯ್ತಾ? ಪುರುಷರಲ್ಲಿ ಹೇಳಿಲ್ಲ, ಇಲ್ಲಿ ಸ್ವಯಂಭೂಮನಲ್ಲಿ ಇದ್ದೇನೆ. ಸ್ತ್ರೀಯರಲ್ಲಿ ಶತರೂಪಾದೇವಿಯಲ್ಲಿ ಇದ್ದೇನೆ. ಇವೆಲ್ಲ ಹೊಸ ಹೊಸ ಹೇಳ್ತಾ ಹೋಗ್ತಾರೆ. ಇದೆ ಗೀತಾ ನೋಡ್ಕೊಂಡು ಬರೆದಿದ್ದಲ್ಲ, ವೇದವ್ಯಾಸರೇ ಬರೆದ ನೋಟ್ಸ್. ಆಚಾರ್ಯರೇ ಹೇಗೆ ಒಬ್ಬ 2 ಗ್ರಂಥ ಬರೆದ ಭಾಷ್ಯ ಅನುವ್ಯಾಖ್ಯಾನ ಬರೆದಾಗೆ ವೇದವ್ಯಾಸದೇವರೇ ಅನೇಕ ಗೀತಾ, ಇನ್ನೊಂದಿದೆ ಗೀತಾಕಲ್ಪ ಅಂತ ಒಂದಿದೆ, ಅದನ್ನು ಕೋಟ್ ಮಾಡ್ತಾರೆ. ಈ ಅನೇಕ ಅವರೇ ಬರೆದಾಗ ನಮಗೆ ಇನ್ನೂ ಸುಲಭ ಆಗಬೇಕು ಅರ್ಥ ತಿಳ್ಕೊಂಡು. ಇತ್ಯಾದಿ ವಿಭೂತಿ ತತ್ವೇ ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂಚೋಷಿ ಭಗವನ್ಮಯ. ಅದೆಲ್ಲ ಮುಗಿದೋಯ್ತು. ಸೊ ಅಧ್ಯಾಯನ ಮುಗಿತೀಗ. ಗೊತ್ತಾಯ್ತಾ? ಕೊನೆಗೆ ಒಂದು ಚೂರಿದೆ, ಭಾಷ್ಯ ಇಲ್ಲ, ಎಲ್ಲ ಮುಗಿತೀಗ. ಯಾವುದಿದೆ? ಭಾಷ್ಯ ಮೊದಲೇ ಮುಗಿದೋಗಿದೆ. ಕೊನೆಗೆ ಅದೋದು ಮುಗಿಸಬೇಡ. ಬಂದೆ
ಇಲ್ಲಿದೆ. ಕಿಮಿತಿ ಪಕ್ಷ್ಯಮಾಣ ತತ್ವ ಋಷಯೋ ಮನವೋ ವೇದ ಮನುಪುತ್ರ ವಿಶೇಷಕಾಹ ಇತಿ ಭಾಗವತೆ ಋಷ್ಯಾದಿ ನಾಂತೋಸ್ಮಿ ಅವದಿವ್ಯಾನ್. ಅಲ್ಲಿಂದ ನಾಳೆನೇ ತುಂಬ ಇದೆ, ನಾಳೆ ಓದಿದ್ರೆ ಇವತ್ತಿಗೆ ಆಗಲ್ಲ, ನಾಳೆ ಅದಕ್ಕೆ ನಾಳೆನೇ ಅಲ್ಲ.